ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಭಗವದ್ಗೀತೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ ಅನ್ನ ಪ್ರಾರಂಭಿಸೋಣ. ಇದರ ಮನನ ಮೊದಲ 5 ಶ್ಲೋಕಗಳನ್ನ ಮನನ ಮಾಡೋಣ. ಮೊದಲು ಅವತರಣಿಕೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ಥೋಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ. ಮೊದಲನೇ ಶ್ಲೋಕಕ್ಕೆ ಶ್ರೀ ಭಗವಾನ್ ಉವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರೀಕ್ಷ್ವಾಕವೇ ಬ್ರವೀತ್. ಇದರ ಅರ್ಥ, ಪರಮಾತ್ಮನಾದ ಶ್ರೀಕೃಷ್ಣನು ನಾನು ಈ ಶಾಶ್ವತವಾದ ಯೋಗ ವಿಜ್ಞಾನವನ್ನು ಸೂರ್ಯ ದೇವನಾದ ವಿವಸ್ವಾನ್ಗೆ ಕಲಿಸಿದೆನು. ಅವನು ಅದನ್ನು ಮನುವಿಗೆ ನೀಡಿದನು ಮತ್ತು ಮನು ಅದನ್ನು ಇಕ್ಷ್ವಾಕುವಿಗೆ ಸೂಚಿಸಿದನು. ಹೀಗೆ ಇಲ್ಲಿ ಪರಂಪರೆಯನ್ನ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ನಾವು ಒಂದು ವಿಚಾರವನ್ನ ಮಾಡೋಣ. ಈಗ 4ನೇ ಅಧ್ಯಾಯಕ್ಕೆ ಬಂದಿದ್ವಿ. ಈಗ ಮೊದಲ 3 ಅಧ್ಯಾಯಗಳ ಕುರಿತಾಗಿ ನಾವು ಏನ್ ಕಲ್ತ್ಕೊಂಡ್ವಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು ವಿಚಾರ ಮಾಡೋಣ. ಮೊದಲನೇ ಚಾಪ್ಟರ್ ಅಲ್ಲಿ ಅಧ್ಯಾಯದಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ಯಾರು ಹೇಳ್ತೀರಾ? ಯಾವ ರೀತಿಲಿ ನೀವು ಜ್ಞಾನ ಕರ್ಮ ಸನ್ಯಾಸದ ಚಿಂತನೆಗೆ ಮೊದಲು ಅದನ್ನ ತೆಗೆದುಕೊಳ್ಳೋಣ. ಇಲ್ಲಿ ಕ್ವಶನ್ ಇಲ್ಲ, ಆದ್ರೆ ಒಂದು ನೋಟ ನಾವ್ ಏನ್ ಮಾಡಿದ್ವಿ ಅಂತ ಜ್ಞಾಪಿಸ್ಕೊಳ್ಳೋದಕ್ಕಷ್ಟೇ. ಲಕ್ಷ್ಮೀಜಿ ಮೊದಲನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ 1 ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸ್ ಅಲ್ಲಿ ಹೇಳಿ. ಮೊದಲನೇದಾಗಿ ಅರ್ಜುನನ್ಗ ಬರ ತಲ್ಯಾಗ ಕ್ವಶನ್ ಅಷ್ಟೇ ಇರ್ತಾವ್ರಿ. ನಾನು ನಂದ ನಮ್ಮ ರಿಲೇಶನ್ ಆಗಿರೋ ಅಣ್ಣ ತಮ್ಮ ಅಜ್ಜ ತಾತ ಅವ್ರನ್ನೆಲ್ಲಾ ನನ್ ಕೈಯಾರ ನಾನಾ ಕೊಂದ್ರ ಹೆಂಗ ಅನ್ನೋದ್ ಬರೇ ತಲ್ಯಾಗ ಕ್ವಶನ್ ಇರ್ತಾವ್ರಿ. ಯಾಕಂದ್ರ ಅವ್ನ್ ಬರೇ ದೇಹ ರೂಪಿಯಾಗಿ ನೋಡ್ತಿದ್ರು ಅಂತ ಹೇಳಿರಿ. ಮೊದಲನೇ ಪಾಠದೊಳಗ ಅದ ಐತಿ ಅಮ್ಮ. ಹೌದು, ಹ್ಞೂನ್ರಿ. ಯಾಕೆಂದ್ರೆ ಅವನು ದೇಹ ಭಾವದಲ್ಲಿ ಇರೋದಕ್ಕೋಸ್ಕರ ಈ ಅಹಂ ಅನ್ನೋದು ಏನ್ ಮಾಡುತ್ತೆ, ನಾನು ನನ್ನದನ್ನ ಹಿಡ್ಕೊಳುತ್ತೆ. ನನ್ನ ನಿಜ ಸ್ವರೂಪ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಹಾಗೆ ವ್ಯಾಮೋಹಕ್ಕೆ ಒಳಗಾಗತ್ತೆ. ಅದಕ್ಕೋಸ್ಕರ ದುಃಖ ಬರುತ್ತೆ, ಮೋಹ ಅನ್ನೋದು ಬರುತ್ತೆ. ಅದನ್ನ ಮೊದಲನೇ ಚಾಪ್ಟರ್ ಸಾಮಾನ್ಯ ಮನುಷ್ಯನ ಚಿತ್ರಣವನ್ನ ಕೊಟ್ಟಿದ್ದಾರೆ. ಆಮೇಲೆ ಅವನಿಗೆ ಕಷ್ಟ ಬಂತಪ್ಪ, ನಂಗೇನು ಅರ್ಥ ಆಗ್ತಾ ಇಲ್ಲ, ನನ್ಗೆ ಇದರಿಂದ ಹೊರಗಡೆ ಬರ್ಬೇಕು ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಒಬ್ಬರು ಜ್ಞಾನಿಗಳ ಒಂದು ಮೊರೆ ಹೋಗ್ಬೇಕು, ನನ್ಗೆ ಗುರುವಿನ ಅಗತ್ಯ ಇದೆ, ನಾನು ಹೇಗ್ ಹೊರಗಡೆ ಬರೋಕ್ಕೆ ಸಾಧ್ಯ ಅನ್ನೋದನ್ನ ನೋಡ್ಕೊಳ್ಬೇಕು ಅಂತ ಗುರುವನ್ನ ಹುಡುಕೊಳ್ತಾನೆ ಅಲ್ವಾ 2ನೇ ಚಾಪ್ಟರ್. ಅದು ಗುರುವನ್ನ ಹುಡುಕೊಂಡಾದ್ಮೇಲೆ ಅಲ್ಲಿ 2ನೇ ಚಾಪ್ಟರ್ ಅಲ್ಲಿ ಏನೇನಾಯ್ತು ಅಂತಂದ್ಬಿಟ್ಟು ಸುಮತಿ ಹೇಳ್ತೀರಾ? ಆಂಟಿ ಫಸ್ಟ್ ಶ್ಲೋಕ ಅದ ಆಂಟಿ? ಅಲ್ಲ, ಫಸ್ಟ್ ಶ್ಲೋಕ ಅಲ್ಲ, 2ನೇ ಚಾಪ್ಟರ್ 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ ಅಲ್ಲಿ ಒಂದು ಇವಾಗ ಮೊದಲನೇ ಚಾಪ್ಟರ್ ಅಲ್ಲಿ ಏನಾಯ್ತು ಅಂತ ಲಕ್ಷ್ಮೀಜಿ ಅವ್ರು ಹೇಳಿದ್ರಲ್ವಾ, 2 ಸೆಂಟೆನ್ಸ್ ಅಲ್ಲಿ, ಹಾಗೆ 2 ಸೆಂಟೆನ್ಸ್ ಅಥವಾ 3 ಸೆಂಟೆನ್ಸ್ ಅಲ್ಲಿ 2ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದು ಹೇಳಿ. ಮರ್ತೋಗ್ತೀನಿ, 1 ನಿಮಿಷ ಕೊಡಿ ಆಂಟಿ, ಮರ್ತೋಗ್ತೀನಿ. ನೆಕ್ಸ್ಟ್ ಚಾಪ್ಟರ್ ಮೇಡಮ್ ಅಲ್ಲ ಅದೇ ಅವರು ಡೋಲಾಯ ಪರಿಸ್ಥಿತಿಲಿ ಇರ್ತಾರಲ್ಲ, ನಾನು ಏನ್ ಮಾಡ್ಬೇಕು ಏನು ಅಂತ ಒಂಥರ
ಒಂಥರ ಅವರು ನಮ್ಮನ್ನು ಅವ್ರು ಆತ್ಮದ ಬಗ್ಗೆ ಏನು ತಿಳ್ಕೊಳ್ದೆ ಅವ್ರನ್ನೆಲ್ಲ ಸಾಯಿಸ್ಬಿಟ್ರೆ ನಾನು ರಾಜ್ಯನ ಹೇಗ್ ಪಡ್ಕೊಳ್ಳಿ, ಅದ್ರ ಮೇಲೆ ನಾನು ರಾಜ್ಯ ಕಟ್ಟಿದ್ರೆ ನಾನು ಹೇಗ್ ಸುಖವಾಗಿರ್ಲಿ, ಇಲ್ಲ ನಾನು ಯುದ್ಧ ಮಾಡಲ್ಲ ಅನ್ನೋ ಇದಕ್ಕೆ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಎರಡನೇದ್ರಲ್ಲಿ ಇವರು ಇಲ್ಲ, ಅವರು ನೀನ್ ಸಾಯಿಸಿದ ತಕ್ಷಣ ಬರೀ ಸ್ಥೂಲಕಾಯ ಮಾತ್ರ ಹೋಗುತ್ತೆ, ಆತ್ಮ ಅಲ್ಲೇ ಇರುತ್ತೆ ಅಂತ ಪರಮಾತ್ಮನಿಗೆ ಶರಣಾಗತಿ ಒಂದ್ಮೇಲೆ ಕೃಷ್ಣ ಏನ್ ಮಾಡ್ತಾರೆ, ಅವ್ರನ್ನ ಆತ್ಮದ ಕಡೆಗೆ ಸ್ವಲ್ಪ ಒಲವನ್ನ ಹರಿಸಿ ಇದು ಅದೇ ಸ್ಥೂಲಕಾಯ ಅದೆಲ್ಲ ಹೋಗುತ್ತೆ ಅಷ್ಟೇ ಹೊರ್ತು ಜ್ಞಾನ ಕೊಡ್ತಾರೆ. ಜ್ಞಾನ ಕೊಡ್ತಾರೆ. ಅವರು ಸ್ವಲ್ಪ ಯುದ್ಧ ಮಾಡೋ ತರ ತಯಾರ್ ಮಾಡ್ತಾರೆ. ನೀನ್ ಯಾವಾಗ್ಲೂ ಶಾಶ್ವತವಾಗಿರುವಂತಹವನು, ಇನ್ನು ಉರುಳಿ ಹೋಗೋ ಅಂತವನು ಅಲ್ಲ. ಏನು ದೇಹ ಹೋಗುತ್ತಷ್ಟೇ, ಇನ್ನು ಯಾವಾಗ್ಲೂ ಶಾಶ್ವತವಾಗಿರುವಂತ ಆತ್ಮ ಅಂತ. ಆಮೇಲೆ ಎರಡನೇ ಭಾಗದಲ್ಲಿ ಅವರು ಕರ್ಮಯೋಗವನ್ನು ತಿಳಿಸ್ತಾರೆ. ಆ ಕರ್ಮಯೋಗದಲ್ಲಿ ಯಾವ ರೀತಿಯಲ್ಲಿ ಅದನ್ನೊಂದು ಸೆಂಟೆನ್ಸ್ ಅಲ್ಲಿ ಧರ್ಮ, ನಿಮ್ದು ವೃತ್ತಿ ಧರ್ಮ, ನಿಂದು ಕರ್ಮ ಏನು ನೀನ್ ಮಾಡ್ತಾ ಹೋಗ್ಬೇಕು. ನಿಂದು ಕರ್ಮದಿಂದನೇ ನೀನು ಕರ್ಮನ ಹಿಂದೆ ಸರಿಸಿದ್ರೆ ನಿನ್ಗೆ ಒಳ್ಳೆ ಹೆಸರು ಬರಲ್ಲ. ಎಲ್ರು ನಿಮ್ಮನ್ನ ಆಡ್ಕೊಳ್ತಾರೆ ಆಡ್ಕೊಳ್ತಾರೆ ಅಂತ ನಾನಾ ವಿಧದಲ್ಲಿ ಎಷ್ಟು ಹೇಳ್ಬೋದು ಆ ರೀತಿಯಲ್ಲೆಲ್ಲ ಹೇಳ್ತಾರೆ. ಎಲ್ಲ ಮತ್ತೆ ಹೇಳಿ ಕರ್ಮ ಯೋಗ ಅಂತಂದ್ರೆ ನೀನು ಹೇಗ್ ಮಾಡ್ಬೇಕು ಅನ್ನೋದನ್ನ ಸಹ ತಿಳಿಸ್ತಾರೆ. ಆಮೇಲೆ ಮೂರನೇ ಭಾಗದಲ್ಲಿ ಒಂದು ಜ್ಞಾನಿಯ ಗುಣಲಕ್ಷಣಗಳನ್ನ ಹೇಳ್ತಾರೆ. ಕೊನೆಯ ಭಾಗದಲ್ಲಿ ಜ್ಞಾನಿ ಹೇಗಿರ್ಬೇಕು, ಅವನು ಸಮತ್ವದಲ್ಲಿರ್ಬೇಕು, ಸಮಚಿತ್ತದಿಂದ ಇರ್ಬೇಕು. ಅದನ್ನ ಹೇಳ್ತಾರೆ. ಸರಿ, ಮುಂದಿನ ಅಧ್ಯಾಯ ಕರ್ಮಯೋಗ. ಕರ್ಮಯೋಗವನ್ನ ಯಾರು ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಕರ್ಮಯೋಗದಲ್ಲಿ ಏನ್ ಹೇಳಿದ್ರು ಅಂತ. ಕರ್ಮಯೋಗದಲ್ಲಿ ಅಮ್ಮ ಇವು ಅರ್ಜುನ ಮೊದಲು ತೊಳೆದಾಡ್ತಿರ್ತಾನಲ್ಲಮ್ಮ, ಮೊದಲು ಈ ಜ್ಞಾನ ಮಾರ್ಗ ಹೇಳ್ದಿನಿ, ಮೊದಲು ನನ್ಗ ಫಸ್ಟ್ ಯುದ್ಧ ಮಾಡು, ಎಲ್ರು ಸಂಬಂಧ ವಿರುದ್ಧ ಅಂತ ಹೇಳ್ದಿ. ಇವಾಗ ಜ್ಞಾನ ಮಾರ್ಗ ಹೇಳ್ದಿ. ಈ ಜ್ಞಾನ ಮಾರ್ಗದಿಂದ ಮತ್ತೆ ಕರ್ಮಯೋಗ ಮಾಡು, ಕರ್ಮದಲ್ಲಿ ಯುದ್ಧ ಮಾಡು ಅಂತ ಹೇಳ್ತಾ ಇದೀಯಾ. ಇದ್ರಿಂದ ನನ್ನ ಮನಸ್ಥಿತಿ ಏನಾಗ್ಬೇಕು, ಇದು ನನ್ಗ ದ್ವಂದ್ವ ಒಂದು ಕೊಡ್ತಾ ಇದೀಯ ನೀನು ಅಂತ ಹೇಳಿ ಅವ್ನ್ ಬೇಜಾರ್ ಮಾಡ್ಕೊಂತಾನೆ ಅರ್ಜುನ ಅದ್ರಲ್ಲಿ. ಇಲ್ಲ ಅವಾಗ ಈ ಕರ್ಮ ಯೋಗದಲ್ಲಿ ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ನಾವು ಯೋಗ ಮಾಡಿದ್ರೆ ಆ ಕರ್ಮ ಯಜ್ಞವು ಹೆಂಗಿರ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರ. ಅಂದ್ರ ಆ ಭಗವಂತನ ಒಂದು ನೆನಪಿನಲ್ಲಿ ಮಾಡ್ತಾ ನಾವ್ ಏನೇ ಮಾಡಿದ್ರು ಅವಂಗೊಂದು ಭಾಗ ಅಂತ ಇಟ್ಟು ನಾವು ಯಜ್ಞ ಮಾಡ್ಬೇಕು. ಅದ್ರಿಂದ ಆ ಒಂದು ಮತ್ತೆ ಫಲ ಅಪೇಕ್ಷೆನೂ ಇಲ್ಲಿ ಕರ್ಮಕ್ಕೆ ನಾವು ಅಪೇಕ್ಷೆ ಮಾಡ್ಬಾರ್ದು ಅಂತ ಎಲ್ಲ ಹೇಳ್ತಾ ಹೋಗ್ತಾರಮ್ಮ. ಅವಾಗ ಈಗ ಅರ್ಜುನಿಗೆ ಒಂದು ತಿಳುವಳಿಕೆ ಒಂದು ಹೇಳತಕ್ಕಂಥದ್ದಮ್ಮ ಇದ್ರಲ್ಲಿ. ಕಾಮ್ಯ ಕರ್ಮ ಮಾಡ್ಲೇಬೇಕು, ನಿನ್ನ ಕರ್ಮ ಇದನ್ನ ನೀ ಮಾಡ್ಬೇಕು, ಯಾಕಂದ್ರೆ ನಿನ್ನ ಇದನ್ನೇ ಕ್ಷತ್ರಿಯ ನೀ ಮಾಡ್ಬೇಕು ಅಂತ ಇದ್ರಲ್ಲಿ ಹೇಳ್ತಾರಮ್ಮ. ಅವನು ಯಾಕಂದ್ರೆ ಚಿತ್ತಶುದ್ಧಿ ಆಗ್ಬೇಕು, ಜ್ಞಾನ ಇದ್ರಲ್ಲಿ ಚಿತ್ತಶುದ್ಧಿ ಆಗ್ಬೇಕು, ಚಿತ್ತಶುದ್ಧಿ ಆಗ್ಬೇಕು. ಅದಕ್ಕೋಸ್ಕರ ನೀನು ಅವನು ತುಂಬಾ ಕಾರ್ಯಶೀಲನಾಗಿರ್ತಾನೆ ಅಲ್ವಾ. ರಜಸ್ ಅನ್ನೋದು ಇರುತ್ತೆ. ಅದಕ್ಕೆ ರಜಸ್ಸಿಂದ ಅವನು ಸಾತ್ವಿಕಕ್ಕೆ ಬರ್ಬೇಕಾದ್ರೆ ಆಗ ಧ್ಯಾನ ಮಾಡಕ್ಕೆ ಸಾಧ್ಯ ಆಗೋದು. ಮತ್ತೆ ಈ ಜ್ಞಾನ ಏನು ಪಡ್ಕೊಂಡಿರ್ತೀವೋ ಅದನ್ನ ನಾವು ಮನದ ಆಳದಕ್ಕೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇಳಿಸ್ಕೊಳೋದಕ್ಕೆ ಸಾಧ್ಯ ಆಗೋದು. ರಜಸ್ಸಿನಲ್ಲಿ ತಮಸ್ಸಿನಲ್ಲಿದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕರ್ಮಯೋಗವನ್ನ ಮಾಡೋ. ಕರ್ಮಯೋಗ ಅಂತಂದ್ರೆ ಏನ ಅಂತ ಹೇಳ್ತಾರೆ, ನೀನು ಫಲವನ್ನ ಬಿಟ್ಟು ಬಿಡು, ಫಲಾಪೇಕ್ಷೆಯನ್ನ ನೀನು ಇಟ್ಕೊಳ್ಬೇಡ. ಫಲಾಪೇಕ್ಷೆ ಇಟ್ಕೊಳ್ದೆ ನಾನು ಕೆಲಸ ಮಾಡ್ತಾ ಹೋದ್ರೆ ಅವಾಗ ಚಿತ್ತ ಪರಿಶುದ್ಧಿ ಆಗತ್ತೆ. ಈ ವಾಸನೆಗಳು ಏನಿರುತ್ತೆ, ವಾಸನಾ ಬೀಜಗಳು, ಅವುಗಳೆಲ್ಲ ಕಡಿಮೆ ಆಗೋಗ್ತಾ ಹೋಗುತ್ತೆ, ಮತ್ತೆ ಮತ್ತೆ ಅಕ್ಯುಮುಲೇಟ್ ಆಗಲ್ಲ. ಅದಕ್ಕೋಸ್ಕರ ನೀನು ಆ ಕರ್ಮ ಯೋಗವನ್ನ ಮಾಡು ಅಂತ ಹೇಳ್ತಾರೆ. ಈಗ ಜ್ಞಾನ ಕರ್ಮ ಸನ್ಯಾಸ ಯೋಗವನ್ನ ತೆಗೆದುಕೊಂಡಿದ್ದಾರೆ. ಈ ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಸುಮತಿ, ಜ್ಞಾನ ಕರ್ಮ ಸನ್ಯಾಸ ಅಂದ್ರೆ ಏನು? ಮೂರನೇ ಚಾಪ್ಟರ್ ಕರ್ಮಯೋಗದಲ್ಲಿ ಮೇನ್ ಆಗಿ ಯಾವ ತರ ಜ್ಞಾನ ಪಡ್ಕೊಂಡು
ಅದನ್ನ ಜ್ಞಾನ ಒಂದು ಪಡೆದ್ರೆ ಸಾಕಾಗಲ್ಲ, ಸೆಲ್ಫ್ ಕಂಟ್ರೋಲು ಮಾಡ್ಬೇಕು. ಒಂದೊಂದ್ ಸತಿನೂ ನಮ್ಮ ಒಂಚೂರ್ ಜ್ಞಾನ ಪಡ್ದಂಗೆ ನಾವ್ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಇಲ್ಲ ಅಂದ್ರೆ ಈ ಆಸೆಗಳು, ಈ ಡಿಸೈರ್ ಏನಿದೆ ಅದೇ ಒಂದು ದೊಡ್ಡ ನಮ್ಮದು ಇವಾಗ ವಾಸನೆ ಅಂತ ಹೇಳಿದ್ರೆ ಅದೇ ದೊಡ್ಡ ಎನಿಮಿ. ಅದಿರೋ ತನಕ ನಮ್ಮನ್ನ ನಾವು ಜ್ಞಾನದಿಂದ ಸೆಲ್ಫ್ ಕಂಟ್ರೋಲ್ ಮಾಡಿ ಮುಂದೆ ಹೋಗ್ಬೇಕು. ಈ ಈ ಈ 4ನೇ ಚಾಪ್ಟರ್ ಅಲ್ಲಿ ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಇಟ್ ಇಸ್ ಯೂನಿಯನ್. ನಮ್ಮ ಯಾವ ತರ ನಮ್ಮ ಸೆಲ್ಫ್ ಅನ್ನ ಬ್ರಹ್ಮನ್ ಜೊತೆ ಜೋಡಿಸೋದು ಹೇಗೆ. ಆಂಟಿ ಮಾತಾಡಿದ್ರು? ಇಲ್ಲ ನಾನಲ್ಲ ಹೇಳಿದ್ದು ಬೇರೆ. ಸರಿ. ನಮ್ಮ ಸೆಲ್ಫ್ ಅನ್ನ ಯಾವ ತರ ಬ್ರಹ್ಮನ್ ಜೊತೆ ಜೋಡಿಸೋದು ಯೋಗ ಅಂದ್ರೆ ಅದೇ. ಮತ್ತೆ ನಾವು ಒಂದೊಂದ್ಸತಿನೂ ನಾವು ಇವಾಗ ಕೆಳಗ್ ಮಟ್ಟಕ್ಕೆ ಇದೀವಲ್ವಾ, ಅದು ಹೈಯರ್ ಕಾನ್ಶಿಯಸ್ಗೆ ಯಾವ ತರ ಹೋಗೋದು, ನಮ್ಮ ಆಕ್ಷನ್ ಗಳಿಂದ ನಾವು ಯಾವ ತರ ಮುಂದೆ ಹೋಗ್ಬೋದು. ಅದನ್ನ ಮುಂಚೆ ಈ ರಾಜ್ಯಗಳೆಲ್ಲ ಯಾರಿದ್ರಲ್ವಾ, ಫಸ್ಟ್ ಸೂರ್ಯ ಒಂದು ವಿವಸ್ವಾನ್. ಅದು ಮುಂದಿನ ಶ್ಲೋಕಕ್ಕೆ ಹೋಗ್ತೀವಿ. ಸರಿ ಆಂಟಿ. ಈಗ ಸನ್ಯಾಸ ಅಂದ್ರೆ ಏನೋ ಅದನ್ನ ತೆಗೆದುಕೊಳ್ಳೋಣ. ನಾವು ಶ್ಲೋಕಕ್ಕೆ ಹೋದಾಗ ಈ ವಿವರಣೆ ಕೊಡೋರಂತೆ. ಹೌದಾ? ಸನ್ಯಾಸ ಅಂತಂದ್ರೆ ಏನು? ನಾರ್ಮಲ್ ಆಗಿ ಸನ್ಯಾಸ ಅಂದ್ರೆ ಸ್ಯಾಕ್ರಿಫೈಸಲ್ ನೇಚರ್, ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇಂದ ದೂರ ಇರೋದು, ಪರಮಾತ್ಮನ ಕಡೆ ಜ್ಞಾನನ ಡೈವರ್ಟ್ ಮಾಡೋದು ಸಾಧಾರಣವಾಗಿ. ಇದ್ರಲ್ಲಿ ಹೇಗ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಆಂಟಿ, ಯಾಕಂದ್ರೆ ಇವಾಗ ತಾನೇ ಸ್ಟಾರ್ಟ್. ಗೊತ್ತಿಲ್ಲ. ಸಾಧಾರಣ ಸನ್ಯಾಸಿಗಳು ಅಂದ್ರೆ ಯಾರು ಪ್ರಪಂಚದ ಮೆಟೀರಿಯಲಿಸ್ಟಿಕ್ ಸುಖಗಳನ್ನು ಬಿಟ್ಟು ಪರಮಾತ್ಮ ಬಿಡೋನು ಅಂತ ಬಿಟ್ಟು ನಾವು ಸಾಮಾನ್ಯವಾಗಿ ಅಂತ ನಾವು ಹೇಳೋದು, ಅವ್ರನ್ನ ಹೇಳ್ತೀವಿ. ಜ್ಞಾನ ಸನ್ಯಾಸ ಯೋಗ ಅಂದ್ರೆ ನನ್ನದು ಅನ್ನೋದನ್ನ ಬಿಟ್ಟು ಬಿಡೋದು. ಇವಾಗ ಹೆಂಡತಿ ಮಕ್ಕಳನ್ನ ಬಿಟ್ಬಿಡೋದು, ಗಂಡನ್ ಬಿಟ್ಬಿಡೋದು, ಮನೆ ಬಿಟ್ಬಿಡೋದು, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ನ ಬಿಟ್ಟು ಪರಮಾತ್ಮನ ಕಡೆ ಹೋಗೋದು ಅಂತ ಬಿಟ್ಟು ಧ್ಯಾನ ಮಾಡೋದು, ಕೂತ್ಕೊಳ್ಳೋದು ಅಂತ. ಅದೇ ಹಂಗ್ ಕೂತ್ಕೊಂಡಾಗ ನಿಜವಾಗ್ಲೂ ಅವನಿಗೆ ಈ ಒಂದು ನೆನಪುಗಳು ಅನ್ನೋದು ಬರಲ್ವಾ ಅನ್ನೋದು ಯೋಚನೆ. ಅದಕ್ಕೆ ಜ್ಞಾನವನ್ನ ತಂದಿದ್ದಾರೆ. ಜ್ಞಾನ ಮತ್ತೆ ಕರ್ಮ ಸನ್ಯಾಸ ಮೂರನ್ನು ಹೊಂದಿಸಿದ್ದಾರೆ. ಅಂದ್ರೆ ಆತ್ಮವೇ ಇದು ಸನ್ಯಾಸಿ ಅಂತ. ಅದೇ ಯಾವ್ದಕ್ಕೂ ಅಂಟ್ಕೊಳ್ದೆ ಇರುವಂತದ್ದು ಆತ್ಮನೇ. ನಾನು ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡಾಗ ನಾನು ಈ ಎಲ್ಲದಕ್ಕೂ ಈ ಪ್ರಾಪಂಚಿಕ ವಸ್ತುಗಳಿಗೆ ನಾನು ಅನ್ನೋದಕ್ಕೆ ಅಂದ್ರೆ ದೇಹ ಮನಸ್ಸು ಬುದ್ಧಿಗೆ ಅಂಟ್ಕೊಳ್ತೀನಿ. ನನ್ನದು ಅಂತಂದ್ರೆ ನನ್ನ ಬಿಲಾಂಗಿಂಗ್ಸ್ ಬೇರೆ ಏನೇನಿರುತ್ತೆ, ನನಗೆ ಸಂಬಂಧಪಟ್ಟಿದ್ದೇನಿರುತ್ತೆ ನನ್ನದು ಅವುಗಳೆಲ್ಲ. ಅದೇ ಇವಾಗ ಅರ್ಜುನನ್ ಬಂದಿರೋದು. ಅದಕ್ಕೂ ಸಹ ಈ ಆತ್ಮ ಅನ್ನೋದು ಅಂಟ್ಕೊಂಡಿಲ್ಲ. ಈ ಒಂದು ಜ್ಞಾನವನ್ನ ಇಟ್ಟುಕೊಂಡು ನೀನು ಆ ಕರ್ಮ ಸನ್ಯಾಸವನ್ನ ಮಾಡೋ. ಕರ್ಮವನ್ನ ಮಾಡಿದಾಗ ಈ ಜ್ಞಾನ ಇರ್ಬೇಕು. ಏನು? ನಾನು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ನಾನು ಅಸಂಗ ಅನ್ನೋ ಇದು ಜ್ಞಾನ ಮನಸ್ಸಿನಲ್ಲಿರ್ಬೇಕು. ಮತ್ತೆ ಕರ್ಮವನ್ನ ಬಿಡು ಅಂತ ಹೇಳ್ತಾ ಇಲ್ಲ, ಕರ್ಮವನ್ನ ಮಾಡು. ಆದ್ರೆ ನಾನ್ ಮಾಡ್ತಿದ್ದೀನಿ ಅನ್ನೋದು ಇಲ್ಲ. ಮೊದ್ಲು ಕರ್ಮಯೋಗದಲ್ಲಿ ಏನಾಯ್ತು? ಫಲವನ್ನ ಬಿಟ್ಟಾಯ್ತು. ಈಗ ಕರ್ತೃತ್ವವನ್ನ ಬಿಟ್ಬಿಡು. ನಾನು ಕರ್ತೃ ಭೋಕ್ತ ಜ್ಞಾತ ಅನ್ನೋದನ್ನ ಬಿಟ್ಟಾಕ್ಬಿಡು. ನೀನು ಬರೀ ಕರ್ಮವನ್ನ ಮಾಡು, ಯಾವ ಅಪೇಕ್ಷೆಯನ್ನು ಇಲ್ಲದೆ. ಅದು ಸನ್ಯಾಸ. ಅದು ಎಲ್ಲಿಗೆ ತಗೊಂಡು ಹೋಗುತ್ತೆ ಅಂತಂದ್ರೆ ಪರಮಾತ್ಮನ ದರ್ಶನದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಇವಾಗ ಹೇಳಿ, 1ನೇ ಶ್ಲೋಕ ಬರ್ಕೊಂಡಿದ್ದೀರಾ ಅನ್ಸುತ್ತೆ. 1ನೇ ಶ್ಲೋಕದ ವಿಚಾರವನ್ನ ಮೊದಲು ಶ್ಲೋಕವನ್ನು ನೋಡ್ಕೊಂಬರೋಣ. 1ನೇ ಶ್ಲೋಕದಲ್ಲಿ ಶ್ರೀ ಭಗವಾನ್ ವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರೀಕ್ಷ್ವಾಕವೇ ಬ್ರವೀತ್. ಪರಮಾತ್ಮನಾದ ಶ್ರೀಕೃಷ್ಣನು ಹೇಳಿದನು,
ನಾನು ಈ ಶಾಶ್ವತವಾದ ಯೋಗ ವಿಜ್ಞಾನವನ್ನು ಸೂರ್ಯದೇವನಾದ ವಿವಸ್ವಾನ್ಗೆ ಕಲಿಸಿದೆನು. ಅವನು ಅದನ್ನು ಮನುವಿಗೆ ನೀಡಿದನು ಮತ್ತು ಮನು ಅದನ್ನು ಇಕ್ಷ್ವಾಕುವಿಗೆ ಸೂಚಿಸಿದನು. ಎಕ್ಸ್ಪ್ಲೈನ್ ಮಾಡಿ. ಹಾ ಅದೇ. ಯೋಗ ಅಂದ್ರೆ ಯೂನಿಯನ್ ವಿತ್ ದ ಸೆಲ್ಫ್, ಅಂದ್ರೆ ನಮ್ಮ ಒಳಗೆ ಏನಿದೆ ಅದ್ರ ಜೊತೆ ನಾವು ಜಾಯಿನ್ ಆಗೋದು. ಅಂದ್ರೆ ನಾವು ಇವಾಗ ಏನು ಇರ್ತೀವಲ್ವಾ, ಅದನ್ನ ಸೆಲ್ಫ್ ಕಡೆ ಒಳಗೆ, ನಮ್ಮ ಒಳಗೇನೆ ನಮ್ಮ ಆತ್ಮದ ಕಡೆ ಯಾವ ತರ ಹೋಗಿ ಸೇರ್ಕೊಳ್ಳೋದು, ಇದನ್ನೆಲ್ಲ ಬಿಟ್ಟು ಹೇಗೆ ಸೇರ್ಕೊಳ್ಳೋದು ಅಂತ ಮುಂಚೆ ಬಂದ್ಬಿಟ್ಟು ಇದು ಹೇಗ್ ಸಾಧ್ಯ ಅಂದ್ರೆ ಈ ವಸನಗಳು ಮತ್ತೆ ಈ ಯೋಚನೆಗಳು, ಈ ಆಸೆಗಳು, ಆಕಾಂಕ್ಷೆಗಳು ಅದನ್ನೆಲ್ಲ ಬಿಟ್ಟಾಗ ಯಾವ ತರ ಹೋಗಿ ನಾವು ದೇವ್ರ ಜೊತೆ ಹೋಗಿ ಸೇರ್ಕೊಂತೀವಿ. ದೇವ್ರಂದ್ರೆ ಅದು ನಮ್ಮ ಬ್ರಹ್ಮನ್, ನಮ್ಮ ಸೆಲ್ಫ್ ಹೋಗಿ ಮತ್ತೆ ಬ್ರಹ್ಮನ್ ಹತ್ರ ಸೇರ್ಕೋಬೇಕು. ಈ ಟೆಕ್ನಿಕ್ ನ ಇದನ್ನ ಈ ಅಹಂಕಾರ ಇದೆಲ್ಲ ಬಿಟ್ಟಾಗ ಈ ನಮ್ಮ ಆತ್ಮದ ಜೊತೆ ಸೇರಕ್ಕೆ ಸಾಧ್ಯ. ಈ ಯೋಗನೇ ಈ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕೃಷ್ಣ. ಫಸ್ಟ್ ಮತ್ತೆ ಸೆಕೆಂಡ್ ಚಾಪ್ಟರ್ ನೀವು ಆಲ್ರೆಡಿ ಹೇಳಿದ್ದೀರಲ್ವಾ. ಈ ಮತ್ತೆ ಮುಂಚೆ ಈ ವಿವಸ್ವಾನ್ ಅನ್ನೋದು ಸೂರ್ಯ ದೇವನು. ಈ ಯಾವ ತರ ಕೃಷ್ಣ ಇವರೆಲ್ಲಾನು ವಿವಸ್ವಾನು, ಈ ಇಕ್ಷ್ವಾಕು, ಮನು ಇವರೆಲ್ಲ ಮುಂಚೆ ಈ ಸ್ಪಿರಿಚುವಲ್ ಇದಾಗೆ ಬಂದವರು. ಹೋಗ್ತಾ ಹೋಗ್ತಾ ಕಾಲ ಆಗ್ತಾ ಸ್ವಲ್ಪ ಬಿಟ್ಟು ಹೋಗಿರುತ್ತೆ, ಎಲ್ಲ ಸೆಲ್ಫ್ ರಿಯಲೈಸ್ಡ್ ಆಗೇ ಇರ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳೋದು ಅರ್ಥ ಅದು. ಮತ್ತೆ ಫಸ್ಟ್ ಈ ಸೂರ್ಯ ದೇವನು ಅವ್ರ ವಂಶದವ್ರು ಬಂದ್ಬಿಟ್ಟು ಮನು, ಆ ಮನು ಬಂದ್ಬಿಟ್ಟು ವಿವಸ್ವಾನ್ ಸೂರ್ಯನ ಮಗ. ಅದೇ ಸೇಮ್ ಕರೆಕ್ಟ್, ಅದನ್ನೇ ಹೇಳಿದೆ. ಆ ವಂಶದಲ್ಲಿ ಹೇಳಿ ಸುಮತಿ, ನಾನ್ ಮಾತಾಡೋದು ಕೇಳಿಸ್ತಾ ಇದೆಯಾ? ಬೇರೆಯವರು ಯಾರಾದ್ರೂ ಹೇಳ್ತೀರಾ? ನಾನು ಮಾತಾಡೋದು ಕೇಳಿಸುತ್ತಾ ಇಲ್ವಾ? ಕೇಳಿಸ್ತಾ ಇದೆ. ಹಾ ಸರಿ. ಸುಮತಿದೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಪರಂಪರೆಯನ್ನ ಹೇಳ್ತಾ ಇದ್ದಾರೆ. ಹೇಗೆ ಈ ಜ್ಞಾನ ಅನ್ನೋದು ಒಂದ್ ಕಡೆಯಿಂದ ಹರಿದು ಬಂತು ಅಂತಂದ್ಬಿಟ್ಟು ಸೂರ್ಯ ದೇವ ಅದರಿಂದಲೇ ಈ ಎಲ್ಲ ನಾವು ಏನು ಈ ಒಂದು ಮಿಲ್ಕಿ ವೇ ಅನ್ನೋದ್ರಲ್ಲಿ ಇದೀವಿ. ಈ ಪ್ರಪಂಚದಲ್ಲಿ ಇರ್ಬೇಕಾದ್ರೆ ಸೂರ್ಯ ಒಂದು ನಿಮಿಷ ಇಲ್ದಿದ್ರು ಈ ಯಾವ ಜೀವಿಗಳು ಇರಲ್ಲ, ಯಾವ್ದು ಇರಲ್ಲ. ಅದು ಗೊತ್ತಿದೆ ಅಲ್ವಾ? ಅದಕ್ಕೋಸ್ಕರ ಇದಕ್ಕೆಲ್ಲ ಮೂಲ ಇರುವಂತಹದ್ದು ಸೂರ್ಯ. ಅದರ ಹಿಂದೆಲೂ ಇರುವಂತಹ ಒಂದು ಸುಪ್ರೀಂ ಗಾಡ್ ಅಂತ ಏನ್ ಹೇಳ್ತೀವಿ, ಅದು ಪರಮ ಸತ್ಯ ಅನ್ನೋದು ಏನಿರುತ್ತೆ, ಅದಕ್ಕೆ ಸರ್ವ ಜ್ಞಾನವೂ ಇರುವಂತಹದ್ದು ಅದರಲ್ಲೇ. ಅದೇ ಈ ಜ್ಞಾನವನ್ನ ಸೂರ್ಯ ದೇವನಿಗೆ ಹೇಳಿದ್ದು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ರು. ಅಂದ್ರೆ ಶ್ರೀಕೃಷ್ಣ ಅಲ್ಲಿ ಸೂರ್ಯ ದೇವನಿಗೆ ವಿವಸ್ವಾನ್ ಅಂತಂದ್ರೆ ವಿವಸ್ವಾನ್ ಸೂರ್ಯ ದೇವ ಇದಾನಲ್ಲ, ಈ ಸ್ಥೂಲವಾಗಿರೋದಲ್ಲ, ಆ ದೇವತೆ ಋಷಿ ವಿವಸ್ವಾನ್. ಅದಕ್ಕೆ ನಾನು ಆ ಜ್ಞಾನವನ್ನು ಕೊಟ್ಟೆ. ಅದು ಆಮೇಲೆ ಈ ಮನು ಅನ್ನೋ ಬಂತು. ಅಂದ್ರೆ ಮನುಷ್ಯ ಹುಟ್ಟಿದ್ದು ಈ ಏನು ಒಂದು ಸೃಷ್ಟಿ ಆಗ್ಬೇಕಾದ್ರೆ ಸೂರ್ಯನಿಂದ ತಾನೇ ಈ ಜೀವಿಗಳೆಲ್ಲ ಬಂದಿರ್ಬೇಕಾದ್ರೆ ಸಾಧ್ಯ ಆಗಿರೋದು. ಅದು ಮನುಷ್ಯನಿಗೆ ಈ ಜ್ಞಾನವನ್ನು ಕೊಟ್ಟೆ, ಬೇರೆ ಎಲ್ಲಾ ಪ್ರಾಣಿಗಳಿಗೆ ಜ್ಞಾನವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮನು ಮೊದಲನೇ ಮನುಷ್ಯ. ಮನು ಅನ್ನೋದು ಅದಕ್ಕೆ ಮ್ಯಾನ್ ಅಂತ ಎಲ್ಲ ಬಂದಿರೋದು. ಹಾಗೆ ಹಾಗೆ ನೋಡಿದ್ರೆ ಎಲ್ಲಾ ಭಾಷೆಗಳು ಒಂದು ಕಡೆಯಿಂದನೇ ಬಂದಿರುವಂತಹದ್ದು, ಮೂಲ ಒಂದೇ. ಆಮೇಲೆ ಅದು ಬೇರೆ ಬೇರೆ ಆಗಿ ಇದೆ. ಇಂಗ್ಲಿಷು ಲ್ಯಾಟಿನ್ ಇಂದ ಬಂದಿರೋದು. ಲ್ಯಾಟಿನ್ ಎಲ್ಲ ಸಹ ಈ ಸಂಸ್ಕೃತ ಶಬ್ದಗಳು ಬೇಕಾದಷ್ಟು ಇದೆ. ಮೊದಲು ಎಲ್ಲ ಒಂದೇ ಇರಬಹುದೇನೋ, ಆಮೇಲೆ ಎಲ್ಲ ಬೇರೆ ಬೇರೆ ಆಗಿ ಇರುವಂತಹದ್ದು ಅಂತ ಕಾಣಿಸುತ್ತೆ. ಅಲ್ಲಿಂದ ವಿವಸ್ವಾನಿಂದ ಮನುಗೆ ಬಂತು. ಮನುವಿಂದ ಇಕ್ಷ್ವಾಕು ವಂಶ
ಅದರಲ್ಲಿ ಹುಟ್ಟಿದಂತವನು ಇಕ್ಷ್ವಾಕು ಅನ್ನೋನು ರಾಜ. ಆ ರಾಜನಿಗೆ ಬಂತು ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಶ್ರಯೋ ವಿದುಹು ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ಇದನ್ನು ಸ್ವಲ್ಪ ಸುಮತಿ ವಿವರಿಸಿದ್ರು. ಇನ್ ಸ್ವಲ್ಪ ಬೇರೆ ಯಾರಾದ್ರೂ ಇಂದ್ರಮ್ಮ ಅವ್ರು ಹೇಳೋರಂತೆ. ಇದರ ಅರ್ಥವನ್ನು ಓದ್ಬಿಡ್ತೀನಿ ನಾನು. ಓ ಶತ್ರುಗಳನ್ನು ನಿಗ್ರಹಿಸುವವನೇ, ರಾಜರ್ಷಿಗಳು ಆತ್ಮಜ್ಞಾನದಲ್ಲಿ ನಿಷ್ಠರಾದ ರಾಜರು ಈ ಯೋಗ ವಿಜ್ಞಾನವನ್ನು ನಿರಂತರ ಗುರು ಶಿಷ್ಯ ಸಂಪ್ರದಾಯದ ಮೂಲಕ ಪಡೆದರು. ಆದರೆ ಕಾಲಾನಂತರದಲ್ಲಿ ಅದು ಜಗತ್ತಿಗೆ ಕಳೆದು ಹೋಯಿತು. ಇದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಹಾ ಮೇಡಮ್. ಓ ಶತ್ರುಗಳನ್ನು ನಿಗ್ರಹಿಸುವವನೇ, ಇದಲ್ಲ ಮೇಡಮ್? ಹಾ. ಓ ಶತ್ರುಗಳನ್ನು ನಿಗ್ರಹಿಸುವವನೇ, ರಾಜರ್ಷಿಗಳು ಆತ್ಮಜ್ಞಾನದಲ್ಲಿ ನಿಷ್ಠರಾದ ರಾಜರು ಈ ಯೋಗ ವಿಜ್ಞಾನವನ್ನು ನಿರಂತರ ಗುರು ಶಿಷ್ಯ ಸಂಪ್ರದಾಯದ ಮೂಲಕ ಪಡೆದರು. ಆದರೆ ಕಾಲಾನಂತರದಲ್ಲಿ ಅದು ಜಗತ್ತಿಗೆ ಕಳೆದು ಹೋಯಿತು. ಅಂದ್ರೆ ಒಂದು ಪರಂಪರೆಯಿಂದ ಇದನ್ನ ರಾಜ ಋಷಿಗಳು ತಿಳ್ಕೊಂಡಿದ್ರು. ರಾಜ ಋಷಿಗಳು ಅಂತ ಹೇಳಿದ್ರೆ ಒಂದು ಇವರು ಜ್ಞಾನದಿಂದ ಮತ್ತು ಇದರಿಂದ ಆಡಳಿತ ಕ್ರಮದಿಂದ ಆಗಿರ್ಬೋದು, ಕರ್ಮಯೋಗದ ರಹಸ್ಯವನ್ನ ತಿಳ್ಕೊಂಡಿರೋಂಥರಾಗಿರ್ಬೋದು. ಇವರು ಅನೇಕ ಕೆಲಸವನ್ನ ಮಾಡ್ತಾ ಇದ್ರು. ರಾಜ ಋಷಿಗಳು ಬರೀ ಋಷಿಗಳಲ್ಲ, ಬರೀ ರಾಜರು ಅಲ್ಲ, ರಾಜ ಋಷಿಗಳು. ಅದು ರಾಜ ಋಷಿಗಳು ಅಂದ ತಕ್ಷಣ ನಮಗೆ ಎಲ್ಲಾ ಉದಾಹರಣೆಯ ಮೂಲಕ ನಾವು ನೋಡೋದಾದ್ರೆ ಜನಕ ಮಹಾರಾಜರನ್ನು ನೋಡ್ತೇವೆ. ಜನಕ ಮಹಾರಾಜರು ಮಹಾಜ್ಞಾನಿಗಳಾಗಿದ್ರು, ಮತ್ತೆ ಅವ್ರದ್ದು ಎಲ್ಲ ಲೌಕಿಕವಾಗಿ ಎಲ್ಲ ಕೆಲಸಗಳನ್ನ ಇದು ಮಾಡಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಅದ ಒಂದು ಏನು ಯುದ್ಧ ರಂಗಕ್ಕೆ ಕಾದಾಡ್ಬೇಕು ಅಥವಾ ಯಾವ ಜನಗಳ ದೂರುಗಳನ್ನು ಕೇಳ್ಬೇಕು, ಅವರಿಗೆ ಒಂದು ಯಾವ ತೀರ್ಮಾನವನ್ನು ಕೊಡ್ಬೇಕು, ಎಲ್ಲವನ್ನು ಕೂಡ ಅವ್ರಿಗೆಲ್ಲಾ ಒಂದು ನೈಪುಣ್ಯತೆ ಇತ್ತು. ಅಂತ ಅವ್ರಿಗೆ ಒಂದು ಇದ್ರೊಳಗೆ ಕುತ್ಕೊಂಡಾಗ, ಆ ಅಧಿಕಾರದಲ್ಲಿ ಕುಳಿತುಕೊಂಡಾಗ ಅವ್ರಿಗೆ ಶತ್ರುಗಳನ್ನ ನಿಗ್ರಹಿಸುವಂತಹ ಒಂದು ಸಾಮರ್ಥ್ಯ ಇತ್ತು. ಅಂದ್ರೆ ಮನೋನಿಗ್ರಹಗಳಲ್ಲಿ, ಇಂದ್ರಿಯ ನಿಗ್ರಹಗಳಿಗೆ ಪೂರ್ಣವಾಗಿ ಅವರು ಇದ್ರು. ಇವರು ಯಾಜ್ಞವಲ್ಕರ ಶಿಷ್ಯರು ಅಂತ ನಾನು ಕೇಳಿದ್ದೇನೆ. ಅವ್ರ ಆಸ್ಥಾನದಲ್ಲಿ ಒಂದ್ಸರಿ ಇದ್ದಾಗ ಇವ್ರ ಅರಮನೆಗೆ ಬೆಂಕಿ ಬಿತ್ತು ಅಂದ್ರೂ ಕೂಡ ಈ ರಾಜರು ಹೋಗೋದಿಲ್ಲ, ಜನಕ ಮಹಾರಾಜರು. ಯಾಕೆಂದ್ರೆ ಅವ್ರಿಗೆ ಎಲ್ಲಾ ತತ್ವವನ್ನು ಗೊತ್ತಿತ್ತು, ಮತ್ತೆ ಎಲ್ಲಾ ಜ್ಞಾನ ಇತ್ತು. ಅವ್ರಿಗೆ ಧ್ಯಾನ ಗೊತ್ತಿತ್ತು, ಜ್ಞಾನ ಗೊತ್ತಿತ್ತು, ಅಧ್ಯಯನ ಗೊತ್ತಿತ್ತು, ಲೌಕಿಕವಾದಂತಹ ಕೆಲಸಗಳನ್ನ ಗೊತ್ತಿತ್ತು, ಆಡಳಿತ ಗೊತ್ತಿತ್ತು, ಯುದ್ಧ ರಂಗದಲ್ಲಿ ಕಾದಾಡುವ ಒಂದು ಇದು ತರ ಗೊತ್ತಿತ್ತು. ಇದೆಲ್ಲ ಇದ್ರೂ ಕೂಡ ಅವರು ನಿಸ್ಸಂಗತ್ವದಲ್ಲಿ ತಲ್ಲೀನರಾಗಿರ್ತಿದ್ರು. ಅವ್ರಿಗೆ ಅಷ್ಟೊಂದು ಇದು ಇರ್ತಿತ್ತು ಅವ್ರಿಗೆ. ಅವರೇ ರಾಜ ಋಷಿಗಳು. ಅಂಥವ್ರಿಗೆ ಈ ಜ್ಞಾನವನ್ನ ನೀಡ್ತಾ ಇದ್ರು ಕೂಡ ಅದು ದೀರ್ಘಕಾಲದಲ್ಲಿ ಏನಾಯ್ತು, ಒಂದು ನಷ್ಟವಾಗ್ತಾ ಬಂತು. ಕಾಲಕ್ರಮೇಣದಲ್ಲಿ ಆ ಯೋಗ ಅಂತಕ್ಕಂಥದ್ದು ನಶಿಸಿ ಹೋಗ್ತಾ ಬಂತು, ಅಥವಾ ಅದು ಕಡಿಮೆ ಆಗ್ತಾ ಬಂತು ಅಂತ ನಾವು ತಿಳ್ಕೊಬೋದಾಗಿದೆ. ಈ ಒಂದು ಕೆಲವರು ರಾಜರು ಇದನ್ನ ತತ್ವಕ್ಕೆ, ಅಂದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಅದನ್ನ ಕೆಟ್ಟದಾದ ಒಂದು ಮಾರ್ಗದಲ್ಲಿ ಅದಕ್ಕೆ ಬದ್ಧರಾಗಿರ್ಲಿಲ್ಲ. ಅದನ್ನ ಆ ತಿಳುವಳಿಕೆ ಕಡಿಮೆ ಆಯ್ತು ಅದರಲ್ಲಿ ಇರ್ತಕ್ಕಂಥದ್ದು. ಹೇಗೆ ಒಂದು ಯಾವುದೇ ಒಂದು ಪವಿತ್ರವಾದಂತಹ ತತ್ವ ಆಗಿರ್ಬಹುದು. ಈಗ ಉದಾಹರಣೆ ನಾವು ತೆಗೆದುಕೊಂಡ್ರೆ ಗಂಗೆ ಹಿಮಾಲಯ ಪರ್ವತದಿಂದ ಹರಿದು ಬರ್ಬೇಕಾದ್ರೆ ಎಷ್ಟು ಪವಿತ್ರವಾಗಿರ್ತಾಳೆ, ಎಷ್ಟು ತಿಳಿಯಾಗಿರ್ತದೆ, ಎಷ್ಟು ಗಂಗಾ ಜಲವನ್ನು ನೋಡಿದ ತಕ್ಷಣನೇ ಅದ್ರಲ್ಲಿ ಯಾವ ಒಂದು ಇದಿರೋದಿಲ್ಲ, ಕೊಳೆನೂ ಇರೋದಿಲ್ಲ. ಅಂತ ಪವಿತ್ರವಾದಂತ ಗಂಗೆ ಬರ್ತಾ 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 ಎಲ್ಲ ಹಗ್ಗು ಭೂಮಿಗಳಿಗೆ ಹರ್ಕೊಂಡು ಅಲ್ಲಡ್ಕೊಂಡು ಕಾಶಿಗ್ ಬಂದು ಅಲ್ಲೆಲ್ಲ ಅಪವಿತ್ರನೇ ಗೊಳ್ತಾಳೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಅದ ಮಾಡ್ತಾ ಇದ್ದಾರೆ, ಅದು ಬಂದೇ ಬರ್ತಿರ್ತದೆ ಕೊಳೆ, ಮತ್ತೆ ಕ್ಲೀನ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಅದ್ರ ಕಶ್ಮಲಗಳೆಲ್ಲ ಬಿದ್ದೇ ಇರ್ತದೆ. ಆ ಊರುಗಳ ಅಂದ್ರೆ ಅನೇಕ ಊರುಗಳನ್ನ, ಅನೇಕ ಕ್ಷೇತ್ರಗಳನ್ನ ಪವಿತ್ರಗೊಳ್ತಾ ಬಂದ್ರು ಕೂಡ ಆ ಕಶ್ಮಲ್ಗಳು ಗಂಗೆಯಲ್ಲಿ ಉಳಿತದೆ ಅನ್ಸುತ್ತೆ ನನಗೆ. ಹಾಗೆ ಒಂದು ಈ ತತ್ವವನ್ನ ಯಾರ್ಯಾರು ಯಾವುದೇ ಒಂದು ಈ ಕರ್ಮಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು, ಜ್ಞಾನವನ್ನ ಕರ್ಮದಿಂದ ನಾವು
ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ. ಜ್ಞಾನನೇ ಮುಖ್ಯ ಅಂತ ನಾವು ಈ ಅಧ್ಯಾಯದಲ್ಲಿ ಓದ್ತೀವಿ ಅನ್ಸುತ್ತೆ. ಈ ಒಂದು ಯಾವಾಗ ಈ ತತ್ವಕ್ಕೆ ಕೆಟ್ಟು ಹೆಸರು ಬರ್ತದೆ, ಆಗ ಒಂದು ಈ ಗಹನವಾದಂತಹ ಅಥವಾ ಅದ್ವೈತ ಆಗಿರ್ಬೋದು, ಆ ಬ್ರಹ್ಮಮಯ ಅಂತ ಸಾರ್ತಕ್ಕಂಥವ್ರು ಆಗಿರ್ಬೋದು, ಏನೇ ಆದ್ರೂ ಕೂಡ ಎಲ್ಲ ಚಿತ್ತವನ್ನು ಶುದ್ಧಿ ಮಾಡಿದಂತಹ ಒಂದು ಇದನ್ನ ಈ ಪ್ರಾಪಂಚಿಕತೆ ಒಳಗೆ ಅದನ್ನ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಅಂತ ನನ್ಗನ್ಸ್ತದೆ. ಹೀಗೆ ಒಂದು ಇದನ್ನು ಮಾಡಿದಾಗ ಒಂದು ಅದ್ವೈತ ಅಲ್ಲ, ಭಕ್ತಿ ಮಾರ್ಗ ಆಗ್ಲಿ, ಕರ್ಮ ಮಾರ್ಗ ಆಗ್ಲಿ, ಧ್ಯಾನ ಇವೆಲ್ಲವನ್ನು ತಪ್ಪಾಗಿ ತಿಳ್ಕೊಂಡು ಅದ್ರ ಜೊತೆಗೆ ಬೇರೆಯವ್ರನ್ನು ಕೂಡ ಕೆಲವು ಸಾರಿ ಅಡ್ಡದಾರಿಗೆ ತೆಗೆದುಕೊಂಡು ಹೋಗುವಂತಹ ಕ್ರಮ ಇರ್ತದೆ ಅನ್ಸುತ್ತೆ, ಹಾಳಾಗ್ತದೆ ಅನ್ಸುತ್ತೆ. ಈ ತತ್ವವನ್ನು ಮತ್ತೆ ಪರಿಶುದ್ಧಿ ಆಗಿ ಅಂದ್ರೆ ಜ್ಞಾನವನ್ನ ಮತ್ತೆ ಕೊಡ್ಬೇಕು ಅಂತ ಹೇಳ್ದಾಗ ಈ ತತ್ವಕ್ಕೆ ಮತ್ತೆ ಒಂದು ಶಕ್ತಿ ಬೇಕಾಗ್ತದೆ. ಹಾಗಾಗಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ದೇವರಿಗೆ ಅಂತ ನಾವ್ ಹೇಳ್ತೀವಿ. ಅನೇಕ ಕಾಲದಿಂದ ಪೂಜೆ ಮಾಡ್ಕೊಂಡಂತಹ ವಿಗ್ರಹಕ್ಕೆ ಅಥವಾ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ವಿಗ್ರಹಗಳಿಗೆ ಆಗ್ಬೋದು, ಸಣ್ಣ ಊರಿನಲ್ಲಿ ಗ್ರಾಮ ದೇವತೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ದೇವತೆ ಆಗಿರ್ಬೋದು, ಮತ್ತೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೇವೆ ಅಂತ ಕೇಳಿದೀನಿ, ನಾನು ನೋಡಿದೀನಿ ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು. ಹೀಗೆ ಒಂದು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಇದ್ರೊಳಗೆ ಬಾಳಿನಲ್ಲಿ ಅಥವಾ ಬದುಕಿನಲ್ಲಿ ಆದರ್ಶವನ್ನು ಕೊಡ್ತಕ್ಕಂಥ ಪರಮಾತ್ಮ ಬಂದೇ ಬರ್ತಾನೆ. ಹಾಗೆ ಒಂದು ಕೆಲವು ವ್ಯಕ್ತಿಗಳನ್ನ ನಿಮಿತ್ತವಾಗಿ ಮಾಡಿಕೊಂಡಾದ್ರೂ ಪ್ರಪಂಚಕ್ಕೆ ಬಂದು ಆ ಒಂದು ಸಾಧನೆಯನ್ನ ಸಂದೇಶವನ್ನ ಕೊಡ್ತಾನೆ ಅಂತ ಹೇಳಿ ನನ್ಗನ್ಸುತ್ತೆ ಮೇಡಮ್. ಇದು ಈ ಜ್ಞಾನಯೋಗ ಕರ್ಮಯೋಗ ಒಂದಕ್ಕೊಂದು ಬಿಟ್ಟು ಇಲ್ಲ. ಕರ್ಮಯೋಗ ಇಲ್ದಲೆ ಜ್ಞಾನ ಹುಟ್ಟುತ್ತಲೇ ನಾವು ಕರ್ಮದಿಂದನೇ ಬರ್ತೇವೆ. ಕರ್ಮ ಬಿಟ್ಟು ಎಲ್ಲಿರ್ತದೆ ನಮ್ಗೆ? ಆ ಕರ್ಮ ಅಂದ ತಕ್ಷಣ ಹುಟ್ಟಿದ ಮಗುವಿಗೆ ಕರ್ಮ ಶುರು ಆಯ್ತು ಅಂತಾನೆ. ಅದು ಉಸಿರಾಟ ಆಗಿರ್ಬಹುದು, ಒಂದು ಅಂಗಚಲನೆಗಳಾಗಿರ್ಬಹುದು, ಇವೆಲ್ಲ ಕರ್ಮ ಅನ್ಸ್ಕೊಂಡೇ ಬರ್ತದೆ. ಹಾಗಾಗಿ ಆ ಕರ್ಮಯೋಗವನ್ನ ನಾವು ಈ ಜ್ಞಾನ ಯೋಗದ ಜೊತೆಗೆ ಮುಕ್ತಾಯ ಮಾಡ್ಬೇಕಾಗುತ್ತೋ ಅಥವಾ ನಡೆಸ್ಕೊಂಡು ಹೋಗ್ಬೇಕಾಗ್ತದೋ ನೋಡ್ಬೇಕಾಗ್ತದೆ. ಜ್ಞಾನದಿಂದ ನಾವು ತಿಳ್ಕೊಂಡಾಗ ನಾನು ಕರ್ತನೋ ಅಲ್ಲ ಹೋಗ್ತಾನೋ ಅಲ್ಲ ಅಂತಂದ್ಬಿಟ್ಟು ಆಗುತ್ತೆ. ಹಾಗೆ ನೀವು ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ಈಗ ಗಂಗೆ ಹರಿದ್ ಬರ್ತಾಳೆ, ಮೊದ್ಲು ಶುದ್ಧವಾಗಿರುತ್ತೆ, ಕಲುಷಿತ ಆಗುತ್ತೆ ಅಂತ ಅದನ್ನ ಕ್ಲೀನ್ ಮಾಡಿದ್ದಾರೆ. ಹಾಗೆ ಮಾಡೋ ಬರ್ತಾ ಇರ್ತಾರೆ. ಹೀಗೆ ಸೈಕಲ್ ಅದು ಹಾಳಾಗಿ ಹೋಗುತ್ತೆ, ಮತ್ತೆ ಸರಿ ಹೋಗುತ್ತೆ. ಹಾಗೆ ಎಲ್ಲವೂ ಅಷ್ಟೇ ಪುನರಾವರ್ತನೆಗೊಳ್ತಾ ಇರುತ್ತೆ ಈ ಪ್ರಪಂಚದಲ್ಲಿ ಇರುವಂತದ್ದು ಎಲ್ಲವೂ ಅಷ್ಟೇ. ಹಾಗಿಲ್ವಾ? ನಾವು ಹುಟ್ಟು ಮತ್ತೆ ಒಂದ್ ಸ್ವಲ್ಪ ಆಮೇಲೆ ಸಾವು, ಮತ್ತೆ ಪುನರಾವರ್ತನೆ ಆಗುತ್ತೆ ಹುಟ್ಟು. ಹಾಗೆ ಎಲ್ಲವೂ ಅಷ್ಟೇ ಸೈಕಲ್ ಸೈಕಲ್ ಸೈಕಲ್. ಮುಂದಿನ ಶ್ಲೋಕದಲ್ಲಿ ಸಹ ಏನ್ ಹೇಳ್ತಾರೆ, ಬೇರೆ ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಇಷ್ಟಪಟ್ರೆ. ಆಂಟಿ ಒಂದೇ ಒಂದು ಇವಾಗ ಆಂಟಿ ಹೇಳ್ತಾ ಇದ್ರು, ಇಂದ್ರಮ್ಮ ಆಂಟಿ ಎಲ್ಲೋ ಓದಿದ್ದೆ, ಗಂಗಾ ಹೇಳ್ತಾಳಂತೆ, ಎಲ್ಲಾರ ಪಾಪ ಬಂದು ನಿನ್ನಲ್ಲಿ ತೊಳ್ಕೊಂತೀವಲ್ವಾ, ನೀನ್ ಎಷ್ಟು ಪವಿತ್ರಳು ಅಂತ ಹೇಳುವಾಗ ಗಂಗಾ ಹೇಳ್ತಾಳಂತೆ, ಎಷ್ಟೋ ಜನ ಸಂತರು, ಸಾಧು ಸಂತರು, ಪುಣ್ಯಾತ್ಮರು ಬಂದು ನನ್ನಲ್ಲಿ ನನ್ನ ಇದ್ರಲ್ಲಿ ಸ್ನಾನ ಮಾಡ್ತಾರಲ್ವಾ, ಅವರಿಂದ ನಾನ್ ಪವಿತ್ರ ಆಗ್ತೀನಿ, ಅವ್ರ ಪುಣ್ಯದಿಂದ ನಾನ್ ಪವಿತ್ರ ಆಗ್ತೀನಿ ಅಂತ. ಇದು ಸುಮಾರು ಸತಿ ಎಲ್ಲೆಲ್ಲೋ ಓದಿದ್ದೆ, ನೀವುಗಳು ಓದಿರ್ಬೋದು, ನೆನಪಾಯ್ತು, ಅದು ಹೇಳ್ದೆ ಅಷ್ಟೇ. ನೀವೇ ಮುಂದುವರಿಸಿ. ಇನ್ನೊಂದು ಮೇಡಮ್, ಇದ್ರೊಳಗೆ ಇನ್ನೊಂದು ಅಲ್ಲ, ಒಂದು ಪಾಯಿಂಟ್ ಮತ್ತೆ ಹೇಳಕ್ ಇಷ್ಟಪಡ್ತೀನಿ. ಆಧ್ಯಾತ್ಮಿಕವಾಗಿ ಹೇಳ್ಬಿಡಿ. ಯಾವ್ದು ಮೇಡಮ್? ಇದೇ ಚಿಂತನೆಯನ್ನ ಆಧ್ಯಾತ್ಮಿಕ ಹೇಗ್ ತಗೊಳ್ತೀರಾ? ಇವಾಗ ಪರಂಪರೆ ಹೆಂಗ್ ಬಂತು, ಅದು ಹೇಗೆ? ಪರಂಪರೆ ಹೇಳ್ತೀನಿ ಮೇಡಮ್, ಪರಂಪರೆ ಹೇಳ್ತೀನಿ. ಸರಿ. ಪರಂಪರೆ ಮೊದಲು ಇಲ್ಲಿ ಬರೋದು ಗುರುಜಿ ಟಾಕ್ ಕೇಳಿದಿರಲ್ವಾ? ಹೌದು. ಈ ಅವ್ಯಯವಾದ ಯೋಗವನ್ನು ಹಿಂದಿನ ಯುಗಗಳಲ್ಲಿ ಸೂರ್ಯನಿಗೆ ಹೇಳಿದ. ಈಗ ನನ್ನ ಒಂದು ಅನುಭವದ ಪ್ರಕಾರ ಮೇಡಮ್, ಎಲ್ಲರಿಗೂ ಒಬ್ಬ ಕುಲಗುರುಗಳು ಅಂತ ಇರ್ತಿದ್ರು. ಕುಲಗುರುಗಳು ಅಂದ್ರೆ ಅವರು ಇದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಿದ್ರು, ಬುಕ್ನಲ್ಲಿ ಬರ್ಕೊಂಡು ಇಟ್ಕೊಂತಿದ್ರು. ನಮ್ ತಾತ ಯಾರು, ಮುತ್ತಾತ ಯಾರೋ, ಅವರು ಅಪ್ಪ ಯಾರು, ಆ ಕುಲ ಎಲ್ಲಿಂದ ಬಂತು, ಯಾವ ಮನ ದೇವರು, ಯಾವ ಮನೆ ದೇವರು ಅಂತ. ಈ ತರ ಒಂದು ಮದ್ವೆ ಮುಂಜೆಗಳಾಗ್ಬೇಕಾದ್ರೂ ಕೂಡ ಅವ್ರನ್ನ ಕರೆಸ್ತಾ ಇದ್ರು. ಈಗ ಅದೆಲ್ಲ ನಶಿಸಿ ಹೋಗ್ಬಿಟ್ಟಿರ, ಅದಿಲ್ಲೇ ಇಲ್ಲ.
ಯಾವ ಜಾತಿನೋ ಯಾವ ಗುರುನೋ ಯಾವ ಇದು ಆ ಕಲ್ಪನೆ ಕೂಡ ಹೋಗ್ತಾ ಇದೆ. ನಮ್ಮ ಮನಸ್ಸೇ ನಮಗೆ ಗುರು ಆಗ್ಬೇಕು ಅಷ್ಟೇ. ಇಲ್ಲಿ ಇಂಥ ದೊಡ್ಡದಾದಂತಹ ಕುರುವಂಶದ ಇದನ್ನ ಭಗವಾನ್ ಕೃಷ್ಣ ಹೇಳ್ಬೇಕಾದ್ರೆ ಹೇಳ್ತಾನೆ, ಈ ಸೂರ್ಯ ಇದು ಸೂರ್ಯನ ಅಂದ್ರೆ ಯೋಗವನ್ನು ನಾನು ಸೂರ್ಯನಿಗೆ ಹೇಳಿದನು. ಪರಮಾತ್ಮ ಇಲ್ಲಿ ಸೂರ್ಯನಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಸೂರ್ಯ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕುಗೆ ಹೇಳಿದಾನೆ. ಅಂದ್ರೆ ಈ ಪರಂಪರೆ ನಡೆದ್ ಬರ್ತಾ ಇದೆ, ಅದನ್ನೇ ಒಬ್ಬರಿಂದ ಒಬ್ಬರಿಗೆ ತಿಳಿಸ್ಲೇಬೇಕಾಗ್ತದೆ. ಈ ಒಂದು ಅಂದ್ರೆ ಯಾವುದೇ ಒಂದು ಅನಾಸಕ್ತಿಯಿಂದ ಕರ್ಮ ಮಾಡುವುದಲ್ಲ, ಅದನ್ನ ಸಮತ್ವದಿಂದ ತೆಗೆದುಕೊಂಡು ಹೋಗ್ಬೇಕು. ಸಮತ್ವಕ್ಕೆ ಯೋಗ ಅಂತ ಹೇಳಿ ನಾವು ಕರೀತೇವೆ ಅನ್ಸ್ತದೆ. ಇದಕ್ಕೆ ಫಲಕ್ಕೆ ಒಂದು ಕರ್ಮ ಕೌಶಲ ಇರ್ತದೆ. ಕರ್ಮ ಕೌಶಲವನ್ನು ಮಾಡಿದ್ರೆ ಈ ಪ್ರಥಮ ಬಾರಿ ಇದನ್ನ ಹೇಳ್ತಾ ಇಲ್ಲ, ಇದು ಮೊದಲಿಂದ ನಡ್ಕೊಂಡ್ ಬಂದಿರದಂತಹ, ಮತ್ತೆ ಅದನ್ನ ನೆನಪು ಮಾಡ್ಬೇಕಾಗ್ತದೆ. ಇದು ಹರ್ಕೊಂಡ್ ಬರ್ತದೆ. ಒಂದು ಜಾನಪದ ಸಾಹಿತ್ಯ ಇತ್ತೀಚೆಗೆ ನಾವು ಎಲ್ಲಿ ನೋಡ್ತೀವಿ, ಅದೇ ತರ ಈ ವಂಶ ಕುಲ ಅಂತಕ್ಕಂಥದ್ದು, ಧರ್ಮ ಅಂತಕ್ಕಂಥದ್ದು ಒಂದು ಪ್ರಥಮವಾಗಿ ಒಂದು ಪರಂಪರೆಯ ಮೂಲಕ ಅದು ಬರ್ತಾ ಇದೆ. ಹಾಗೆ ಇಲ್ಲಿ ಇದೊಂದು ಪ್ರಥಮ ಸಾರಿ ಎಲ್ಲ ಹೇಳ್ತಾ ಇರೋದು, ಅನೇಕ ಬಾರಿ ಹೇಳ್ದೆ ಅಂತ ಕೃಷ್ಣ ಇಷ್ಟೊಂದ್ ಸರಿ ಹೇಳಿದ್ದಾರೆ. ಇದೆಂದಿಗೂ ನಾಶ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಅನೇಕ ಭೌತಿಕ ತತ್ವಗಳು ಇದೆ ಅಂತ ಹೇಳ್ತಾರೆ ಮೇಡಮ್. ಈ ಭೌತಿಕ ತತ್ವ ಅಂತಂದ್ರೆ ಅದನ್ನ ನಾಶ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ, ಅದಿರ್ತದೆ. ಆದ್ರೆ ಕೆಲವರು ಪುಣ್ಯಾತ್ಮರು ಅದನ್ನ ಕಂಡಿಡ್ಕೊಂಡು ಅದನ್ನ ಬೆಳಕಿಗೆ ತಂದಾಗ ಹೌದಲ್ಲ ಅಂತ ಹೇಳ್ತಾರೆ. ಈಗ ಬೆಸ್ಟ್ ಉದಾಹರಣೆ ಅಂದ್ರೆ ಇದಕ್ಕೆ ನ್ಯೂಟನ್ ತತ್ವ ನಾವ್ ಏನ್ ಮಾಡ್ತೀವಿ, ಗುರುತ್ವಾಕರ್ಷಣೆ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ಅವ್ರು ಎಲ್ಲೋ ಮಲ್ಕೊಂಡಿದ್ರು, ಒಂದು ಮಾವಿನ ಮರದಿಂದ ಹಣ್ಣು ಬಿತ್ತು, ಮಾವಿನ ಮರ ಅಥವಾ ಸಮಥಿಂಗ್ ಆಪಲ್ ಅದು ಗುರುತ್ವಾಕರ್ಷಣೆ ಇತ್ತು ಮೊದಲಿಂದ. ಅದನ್ನೇ ಅವ್ರು ನ್ಯೂಟನ್ ಅವರು ಕಂಡಿಡಿದ್ರು ಅಂತ ಹೇಳ್ತೀವಿ, ಅದು ಹೇಳಿದ್ರು. ಆದ್ರೆ ಆ ತತ್ವ ಅನ್ನೋದು ಇದ್ರೊಳಗೆ ಇದ್ದೇ ಇದೆ. ಅಂದ್ರೆ ಬಾಹ್ಯ ತತ್ವಗಳಲ್ಲೇ ಅದು ಅಡಗಿರ್ತದೆ, ಇತ್ತು ಯಾವಾಗ್ಲೂ ಇರ್ತದೆ. ಈ ತತ್ವಜ್ಞಾನನು ಅಷ್ಟೇ, ಅದು ಭೌತಿಕ ತತ್ವ ಇರ್ಬೋದು, ಎಲ್ಲವನ್ನು ಕಂಡಿಡಿಯೋದಿಲ್ಲ ಮನುಷ್ಯ. ಅದು ಕ್ರಮೇಣ ಕಂಡಿಡಿತಾ ಹೋಗ್ತದೆ. ಆ ನಿಯಮವನ್ನ ನಾನ್ ತಂದೆ ಜಾರಿಗೆ ತಂದೆ, ನಾನ್ ಕಂಡಿಡಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಒಂದು ಆಕರ್ಷಣೆಗೆ ಒಳಗಾಗ್ತೇವೆ. ಮತ್ತಿನ್ನೊಂದು ಇದನ್ನ ಒಂದು ಸೂಕ್ಷ್ಮ ನಿಯಮಗಳನ್ನ ನಾವು ನೋಡ್ತಾ ಹೋದ್ರೆ, ಈ ಪ್ರಪಂಚದಲ್ಲಿ ಬಾಹ್ಯಾಕಾಶ ಅಂತ ಹೇಳ್ಬೋದು, ಅಥವಾ ಈಗ ನಾವು ಚಿಕ್ಕವರಾದಾಗ ರೇಡಿಯೋ ಇರ್ತಿತ್ತು ಮೇಡಮ್. ನಮ್ಮ ಮನೇಲಿ ಆ ರೇಡಿಯೋ ಟ್ಯೂನ್ ಮಾಡ್ಲಿಕ್ಕೆ ಬಹಳ ಜಗಳ ಆಡ್ತಿದ್ವಿ ನಾವ್ ಅಕ್ಕ ತಂಗಿಯರು ತುಂಬಾ ಜನ ಇದ್ದಿದ್ರಿಂದ. ನಾನು ಇದು ಕೇಳ್ಬೇಕು ಅದು ಕೇಳ್ಬೇಕು ಅಂತ ಒಂದೇ ರೇಡಿಯೋ, ಅದು ಟ್ಯೂನ್ ಮಾಡ್ಲಿಕ್ಕೆ ಹೋದಾಗ ಯಾವ್ದು ಬರ್ತದೋ ಅದು ಒಂದು ಇದು ಬರ್ತಿತ್ತು. ಅಂದ್ರೆ ಈ ಒಂದು ಶಕ್ತಿ ಎಲ್ಲಿಂದ ಇತ್ತು ಅಂತ ನಮಗೆ ಗೊತ್ತಿರ್ಲಿಲ್ಲ ಅವಾಗ. ಈಗ ನೋಡಿ ಮೊಬೈಲ್ ಬಂದ್ಬಿಟ್ಟು ಎಷ್ಟು ತಾಂತ್ರಿಕ ಇದು ವೈಜ್ಞಾನಿಕವಾಗಿ ಬೆಳೆದಿದೆ. ಎಲ್ಲೋ ಕುಳಿತುಕೊಂಡು ಎಲ್ಲೋ ಇತ್ತು ಅಂದ್ರೆ ಎಲ್ಲವನ್ನು ಒಂದು ಕ್ಷಣಾರ್ಧದಲ್ಲಿ ನಮ್ಮ ಇದ್ರಲ್ಲಿ ನಾವು ಮೊಬೈಲ್ ಅಲ್ಲಿ ನೋಡ್ತೀವಿ. ಪ್ರಪಂಚದಲ್ಲಿ ಎಷ್ಟು ದೇಶಗಳಿದೆ, ಎಷ್ಟು ಇದಿದೆ, ಎಷ್ಟು ವೈಚಾರಿಕತೆ ಇದೆ, ಇದೆಲ್ಲ ನಾವು ಒಂದು ಕ್ಷಣದ ಒಂದು ಇದ್ರೊಳಗೆ. ಅಂದ್ರೆ ಇದೆಲ್ಲ ಎಲ್ಲಡಿಗಿತ್ತು, ಹೇಗಿತ್ತು ಇತ್ತು, ಆದ್ರೆ ಈಗ ಬೆಳಕಿಗೆ ಬಂದಿದೆ ಅಷ್ಟೇ, ಅದು ಅಡಗಿದೆ. ಮತ್ತೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಬಹಳ ಉದಾಹರಣೆಗಳು ಸಿಗುತ್ತೆ ಇದಕ್ಕೆ. ಇದ್ರೊಳಗೆ ಕುರುವಂಶದಲ್ಲಿ ಗಾಂಧಾರಿಯ ಮಕ್ಕಳನ್ನ ನಾವು ಒಂದು ಇವನ್ನ ಮಾಡಿಬಿಟ್ಟು ಮಡಿಕೆಯ ಒಂದು ಇದ ತರ ಮಾಡಿ ಅದರಲ್ಲಿ ಎಣ್ಣೆ ತುಂಬಿ ಆ ಒಂದು ಪಿಂಡಾಂಡಗಳನ್ನೆಲ್ಲ ಅದ್ರೆಲ್ಲ ಹಾಕಿ ಆ ಮಕ್ಕಳನ್ನ ಬೆಳೆಸಿದ್ವು ಅಂತ ಇತ್ತೀಚೆಗೆ ನಾವು ನೋಡ್ತೀವಿ. ಎಷ್ಟು ಮಕ್ಕಳು ಹುಟ್ಟುತ್ತಾ ಇವೆ, ಎಷ್ಟು ಜ್ಞಾನಿಗಳು, ಎಷ್ಟು ಸುಂದರವಾಗಿ ಇರ್ತಕ್ಕಂಥ ಟೆಕ್ನಾಲಜಿ ಇತ್ತು ಅಂತ. ಆ ಟೆಕ್ನಾಲಜಿ ಅಂದ್ರೆ ಇತ್ತು ಅಂತ ಅದು ಇತ್ತು, ಈಗೆಲ್ಲ ಬರ್ತದೆ. ಇದು ಮತ್ತೆ ಇದ್ರಲ್ಲಿ ಬರ್ತಕ್ಕಂಥದ್ದು ಸೂರ್ಯ ದೇವ ಆಗಿರ್ಬೋದು, ಮನು ಆಗಿರ್ಬೋದು, ಇಕ್ಷ್ವಾಕು ಆಗಿರ್ಬೋದು, ಇವರೆಲ್ಲ ಕ್ಷತ್ರಿಯರೇ. ಅದನ್ನ ಕ್ಷತ್ರಿಯರು ಅಂತ ಹೇಳ್ತಾರೆ ಶ್ರೀಕೃಷ್ಣ. ಆದ್ರೆ ಈ ಕ್ಷತ್ರಿಯ ಆಗಿನ ಕಾಲದಲ್ಲಿ ಪ್ರಥಮವಾಗಿ ಈ ಇದರೊಳಗೆ ಯುದ್ಧಕಾಂಡದಲ್ಲೇ ಗೀತೆಯನ್ನ ಹೇಳ್ತಾ ಇದ್ದಾರೆ ಅಂದಾಗ ಅದಕ್ಕೆ ಸರಿಯಾದಂತಹ ಸಂದರ್ಭಗಳು ಅವಕಾಶಗಳು ಸಿಕ್ಕಿದಾಗ ಅದು ಬೆಳಕಿಗೆ ಬಂತು. ಇಲ್ಲೇ ಆಗ್ಬೇಕು, ಅಲ್ಲೇ ಆಗ್ಬೇಕು, ಇಲ್ಲ ನಾನು ಕೃಷ್ಣ ಪರಮಾತ್ಮ ಒಂದ್ ಕಡೆ ಕುತ್ಕೊಂಡು ಅರ್ಜುನನಿಗೆ ಉಪದೇಶ ಮಾಡ್ದ, ಇಲ್ಲ ಯುದ್ಧ ಭೂಮಿಲಿ ಕರ್ಕೊಂಡೋಗಿ ಹೆಂಗ್ ಉಪದೇಶ ಮಾಡ್ಬಿಟ್ಟ ಅಂತ ನಾವೆಲ್ಲ ಯೋಚನೆಗಳು ಬರ್ತದೆ. ಆದ್ರೆ ಅದು ಸಹಜ. ಆದ್ರೆ ಅದು ಎಲ್ಲಿ ಯಾವಾಗ ಹೇಗೆ ಬರ್ಬೇಕು ಅದು ಹಾಗೆ ಬರ್ತದೆ ಅಂತ ನನ್ನ ಅನಿಸಿಕೆ. ಈ ಒಂದು ಆಗಿನ ಕಾಲದಲ್ಲಿ
ಈ ಕ್ಷತ್ರಿಯರದೇ ಬಹಳ ಒಂದು ಅಧಿಕಾರದಲ್ಲಿ ನಡೀತಾ ಇತ್ತು. ಅವರು ಸರ್ವಾಧಿಕಾರಿಗಳಾಗಿ ಎಲ್ಲಾ ಕೆಲಸವನ್ನ, ಅಂದ್ರೆ ರಾಜರಾಗಿ, ಸೇನಾಪತಿಗಳಾಗಿ, ನ್ಯಾಯಾಧೀಶರಾಗಿ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಈ ಅವಧಾನಿಗಳು ತರ ಮಾಡ್ತಾ ಇದ್ರು. ಇದು ಶತಾವಧಾನಿಗಳಾಗಿರ್ಬೋದು, ಆ ತರಹ ಅವಧಾನಿಗಳ ತರ ಕೆಲಸ ಮಾಡ್ತಕ್ಕಂತಹ ಒಂದು ಶಕ್ತಿ ಅವ್ರಿಗಿರ್ತಿತ್ತು. ಹಾಗಾಗಿ ಈ ಕರ್ಮಯೋಗವನ್ನ ಅವರು ತಿಳಿದಿರ್ಬೇಕಾಗಿತ್ತು. ಆ ಯೋಗದ ರಹಸ್ಯ ಗೊತ್ತಿಲ್ಲದಿದ್ರು ಕೂಡ ಅವನು ಮಾಡುವ ಒಂದು ಕರ್ಮದ ಒಂದು ಇದ್ರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಿದ್ದ ಅನ್ಸುತ್ತೆ ಕೆಲವು ಸಾರಿ. ಆದ್ರೆ ಭಗವಂತ ಅದನ್ನ ಕ್ಷತ್ರಿಯರಿಗೆ ಕೊಡುವನಂತ ಹೇಳ್ಕೋತಾ ಒಂದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾರು ಅಂದ್ರೆ ಯಾರು ಒಂದು ಈ ಜ್ಞಾನವನ್ನ ಪಡೆಯಕ್ಕೆ ಯಾವುದೇ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡ್ಬೇಕಾಗಿಲ್ಲ. ಯಾವುದೇ ಒಂದು ಗಿರಿ ಗುಂಟೆಗಳಲ್ಲಾಗ್ಲಿ, ಗುಹೆಗಳಾಗ್ಲಿ, ನಾನ್ ತಿಳ್ಕೊಂಡಂಗೆ ಹಿಮಾಲಯ ಪರ್ವತಗಳಾಗಿರ್ಲಿ, ಆ ಸ್ಥಾನಗಳೆಲ್ಲ ನೋಡಿರೋ ತತ್ವಕ್ಕೆ ಅದೆಲ್ಲ ಒಂದೇ ಸ್ಥಳ ಅಲ್ಲ. ಅದಕ್ಕೆ ಅವಕಾಶ ಬರಬೇಕು ಅನ್ಸುತ್ತೆ ನನ್ಗೆ. ಯಾರಾದ್ರೂ ಆಗ್ಲಿ, ಎಲ್ಲಾದ್ರೂ ಆಗ್ಲಿ, ಅವರು ಒಂದು ಇದ್ರೊಳಗೆ ಜ್ಞಾನವನ್ನ ಪಡೀಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ, ಅವ್ರಿಗೆ ಒಂದು ಆತ್ಮಜ್ಞಾನದ ಅರಿವಿನ ಒಂದು ಇದ್ರೊಳಗೆ ಜೀವನ ಮಾಡ್ತಾ ಇದ್ರೆ ಅವ್ರಿಗೆ ತಕ್ಷಣನೇ ಒಂದು ಅವ್ರಿಗೆ ಇದು ಗೊತ್ತಾಗ್ತದೆ. ಒಂದು ತಾತ್ವಿಕ ವಿಷಯಗಳಾಗಿರ್ಬೋದು, ಎಂತಹ ಒಂದು ಉದ್ವಿಗ್ನತಾ ಸಮಸ್ಯೆಗಳಾಗಿರ್ಬೋದು, ನಿವಾರಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಅವರ ಆತ್ಮದಲ್ಲಿ ಇರ್ತದೆ ಅಂತ ಮತ್ತೆ ಮಾತಾಡ್ತಾ ಹೋಗ್ತಾರೆ. ತುಂಬಾ ಮಾತಾಡ್ಬಿಡ್ತೀನಿ ನಾನು, ಸಾರಿ, ಬಹಳ ಟೈಮ್. ಪರವಾಗಿಲ್ಲ. ಇಲ್ಲದೆ ಇನ್ನು ಬೇರೆ ಎಲ್ಲಿ ಮಾತಾಡ್ತೀರಾ, ಮಾತಾಡಿ. ಅದು ಒಂದು ಇದು ಸಿಕ್ಬಿಡ್ತು ಅಂತಂದ್ರೆ ಸ್ಟೇಜ್ ಇದು ಏನ್ ಸಿಗ್ತದಂದ್ರೆ ಅವಕಾಶ ಸಿಕ್ಕಾಗ ಒಂದ್ಸಾರಿ ಬಂದ್ಬಿಡ್ತದೆ. ಸಾರಿ, ಸಾಕು ಅನ್ಸುತ್ತೆ. ಅಂದ್ರೆ ಕರ್ಮ ಮಾಡೋದಕ್ಕೆ ಇದೆ ಅಧಿಕಾರ, ಆದ್ರೆ ಫಲಕ್ಕೆ ಇರೋದಿಲ್ಲ. ಅದನ್ನ ನಾವು ತಿಳ್ಕೊಬೇಕಷ್ಟೆ. ಕರ್ಮ ಮಾಡ್ತೇವೆ, ಅದು ಜ್ಞಾನದ ಮೂಲಕ ಮಾಡ್ಕೊಂಡು ಅದಕ್ಕೆ ಫಲವನ್ನ ನಿರೀಕ್ಷಣೆ ಮಾಡ್ದಲೆ ಒಂದು ಇದನ್ನ ನಾವು ಹೋದ್ರೆ ಆಗ ಕೃಷ್ಣನಂತೆ ನಾವು ಜ್ಞಾನಿಗಳಿಗೆ ಸ್ವಲ್ಪ ಸನ್ನಿಧಿನಕ್ಕೆ ಅಂದ್ರೆ ಅವರ ಸಾನ್ನಿಧ್ಯಕ್ಕೆ ಹೋಗ್ಬೋದು ಅನ್ಸುತ್ತೆ. ಜ್ಞಾನಯೋಗ, ಕರ್ಮಯೋಗ ಇವೆಲ್ಲ ತುಂಬಾ 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 ಜ್ಞಾನ ಕೊಡ್ತಕ್ಕಂತಹ ಒಂದು ಇದು ಅಧ್ಯಾಯಗಳು. ಈ ಜ್ಞಾನ ಪರಂಪರೆಯನ್ನ ಇವಾಗ ಎಲ್ಲ ನಾವು ಚಿಂತನೆ ಮಾಡೋದು. ಈಗ ಆಧ್ಯಾತ್ಮಿಕವಾಗಿ ಸಹ ನಾವು ಹೇಗೆ ತೆಗೆದುಕೊಳ್ಬೋದು ಅಂತಂದ್ರೆ, ಈ ಆತ್ಮನೇ ಅರಿವು. ಅದೇ ಪ್ರತಿಯೊಂದು ಜ್ಞಾನ ಸರ್ವಜ್ಞ ಅಲ್ವಾ. ಆತ್ಮ ಅಂತಂದ್ರೆ ಪರಮಾತ್ಮ ಸರ್ವಜ್ಞ. ಆ ಸರ್ವಜ್ಞ ಅಂತಂದ್ರೆ ಅದನ್ನು ಈ ಏನು ಮೊದಲು ಇಲ್ಲಿ ಪರಂಪರೆಯನ್ನ ವಿವಸ್ವಾನ್ ಅಂತ ಹೇಳಿದಾರೋ ಅದು ಆತ್ಮ, ನನ್ನಲ್ಲಿರುವ ಆತ್ಮ. ಶ್ರೀಕೃಷ್ಣ ಪರಮಾತ್ಮ ಅಂತಂದ್ರೆ ಪೂರ್ತಿ ಎಲ್ಲ ಕಡೆನೂ ಇರುವಂತಹದ್ದು. ಈಗ ನನ್ನಲ್ಲಿ ಮಾತ್ರ ಇರೋದನ್ನ ನಾನು ಆತ್ಮ ಅಂತ ತೆಗೆದುಕೊಂಡಾಗ ಅದು ಹೀಗೆ ಹೇಳ್ತು. ಅಲ್ಲಿ ಜ್ಞಾನ ಇದೆ. ನನ್ನ ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಆದ್ರೆ ನಾನು ಚಿಂತನೆಯನ್ನು ಮಾಡ್ತಾ ಇರೋದು ಒಂದು ವ್ಯಕ್ತಿಯಾಗೆ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತಾ ಇರೋದ್ರಿಂದ ನನ್ನಲ್ಲಿರುವ ಅಂತ ಉಪಯೋಗಿಸ್ತೀನಿ. ಆತ್ಮ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ. ಆ ಆತ್ಮನ ಬೆಳಕು ನನ್ನ ಮನಸ್ಸಿನ ಮೇಲೆ ಬಿದ್ದಾಗ ಚಿದಾಭಾಸ ಆಗುತ್ತೆ. ಚಿದಾಭಾಸ ಅನ್ನೋದು ಜ್ಞಾಪಕ ಇದೆ ಅಲ್ವಾ? ಚಿದಾಭಾಸ ಅನ್ನೋದು ಈ ಕನ್ನಡಿಯ ಮೇಲೆ ಬೆಳಕು ಬಿದ್ದಾಗ ಪ್ರತಿಫಲನವಾಗುವ ರೀತಿಯಲ್ಲಿ, ಈ ಬುದ್ಧಿ ಅನ್ನೋದು ಒಂದು ಕನ್ನಡಿಯ ರೀತಿಯಲ್ಲಿ, ಅದು ಈ ಆತ್ಮನ ಬೆಳಕು ಅಲ್ಲಿ ಪ್ರತಿಫಲನವಾದಾಗ ಅದು ಚೈತನ್ಯಗೊಳ್ಳುತ್ತೆ. ಅದರಿಂದ ಬೇರೆ ಎಲ್ಲವೂ ದೇಹ, ಮನಸ್ಸು, ಇಂದ್ರಿಯಗಳಿಗೆಲ್ಲ ಬೆಳಕು ಚೆಲ್ಲುತ್ತೆ. ಈ ಮನಸ್ಸಿನ ಮೇಲೆ ಚಿದಾಭಾಸವಾಗಿ ಏನಾಗತ್ತೆ ಅದು ಮನೋ ಅಂತ ಗುರುಜಿಗಳು ಹೇಳ್ತಾ ಇರೋದು. ಅದರಿಂದ ಈ ಇಂದ್ರಿಯಗಳಿಗೆ ಅಂದ್ರೆ ಇಕ್ಷ್ವಾಕು, ಈ ರಾಜರ್ಷಿಗಳು ಇವರೆಲ್ಲ ಬರ್ತಾರಲ್ಲ, ಅವರೆಲ್ಲ ಇಂದ್ರಿಯಗಳು. ಇಕ್ಷ್ವಾಕು ಅಂತಂದ್ರೆ ನಮ್ಮ ಒಂದು ಆಜ್ಞಾಚಕ್ರ. ಆಜ್ಞಾಚಕ್ರದಿಂದ ಅಲ್ಲಿಂದ ಈ ಇಂದ್ರಿಯಗಳಿಗೆ ಬೆಳಕು ಹರಿಯುತ್ತೆ ಅಂತ. ಯಾವಾಗ ಈ ಇಂದ್ರಿಯಗಳಿಗೆ ಆ ಬೆಳಕು ಚೈತನ್ಯ ಬಂದಾಗ ಇಂದ್ರಿಯ ಎಲ್ಲಿ ನೋಡುತ್ತೆ? ಎಲ್ಲ ಹೊರ ಪ್ರಪಂಚದಲ್ಲಿ ನೋಡುತ್ತೆ.
ಹಾಗಾಗಿ ಎಲ್ಲ ಎನರ್ಜಿ ಎಲ್ಲಾನು ಹೊರಗಡೆ ಹರಿತಾ ಹೋಗುತ್ತೆ. ಆದ್ರೆ ಯಾವಾಗ ಹೊರಗಡೆ ಹರಿದು ಹೋಗ್ತಾ ಇರುತ್ತೆ, ಯಾವಾಗ ಆತ್ಮಜ್ಞಾನ ಪಡಿಬೇಕು ಅನ್ನೋ ಒಂದು ಅಭಿಲಾಷೆ ಬಂದಾಗ, ಗುರುಗಳು ಬಂದಾಗ ಮತ್ತೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅಂತ ತಿಳ್ಕೊಳ್ತೀವಿ ಅಂತ ಇದರ ಚಿಂತನೆ. ಚೆನ್ನಾಗಿದೆ ಮೇಡಮ್. ಮುಂದಿನ ಗುರುಜಿ ಟಾಕ್ ಕೇಳಿ, ಇಂಥವು ತುಂಬಾ ಚೆನ್ನಾಗಿರುತ್ತೆ. ಅದು ಮನದಾಳಕ್ಕೆ ನಾಟು ಬಿಡುತ್ತೆ. ಶ್ಲೋಕ ತಗೊಳ್ಳೋಣ. ಸ ಏವಾಯಂ ಮಯಾತ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸ್ಮೆ ಸಖಾ ಚೇತಿ ರಹಸ್ಯಂ ಏತದುತ್ತಮಂ. ಪರಮಾತ್ಮನೊಂದಿಗಿನ ಸಂಬಂಧದ ಅತ್ಯಂತ ಪ್ರಾಚೀನ ವಿಜ್ಞಾನವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ನನ್ನ ಸ್ನೇಹಿತ. ಆದ್ದರಿಂದ ಈ ವಿಜ್ಞಾನದ ಅತೀಂದ್ರಿಯ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಹುದು. ಲಕ್ಷ್ಮೀಜಿ ನೋಡಿ, ಇದನ್ನೆಲ್ಲ ನೀವು ತಗೊಂಡು ಅತೀಂದ್ರಿಯ ಅನ್ನೋದನ್ನ ಮತ್ತೆ ರಹಸ್ಯವಾದದ್ದು ಅನ್ನೋದನ್ನೆಲ್ಲನ ಇವೆಲ್ಲ ಹೈಲೈಟ್ ಮಾಡ್ಕೊಂಡು ಇದನ್ನ ಈ ಶ್ಲೋಕವನ್ನ ವಿವರಿಸ್ತೀವಿ. ಪ್ರಶ್ನೆನೂ ಏನಿದೆ ಅನ್ನೋದು ಬೇಕಾದ್ರೆ ನೋಡೋಣ. ಮೂರನೇದು, ಈ ಶ್ಲೋಕದಲ್ಲಿ ಯಾವ ಯಾವ ಕಾರಣಗಳಿಂದ ಶ್ರೀಕೃಷ್ಣ ಅರ್ಜುನನಿಗೆ ಯೋಗಶಾಸ್ತ್ರವನ್ನು ಉಪದೇಶಿಸುತ್ತಿದ್ದಾನೆ ಮತ್ತು ಅದನ್ನು ಉತ್ತಮವಾದದ್ದು ಹಾಗೂ ರಹಸ್ಯವಾದದ್ದೆಂದು ಹೇಳಿರುವುದು ಏಕೆ? ಹೇಳಿ. ದೊಡ್ಡದ್ ಮಾಡ್ಬೇಕಾ? ಬೇಡ ಬೇಡ ಅಮ್ಮ. ಇಲ್ಲಿ ಏನಂತಂದ್ ಹೇಳಿದ್ರ ಶ್ರೀಕೃಷ್ಣ ಪರಮಾತ್ಮ ಯಾರಿಗ ಇದನ್ ಕೊಡ್ತಾರ ಅನ್ನೋದು ಮುಖ್ಯ ಐತ್ರಿ. ಯಾರಿಗ ಇದ್ ಜ್ಞಾನ ಕೊಡ್ತಾ ಇದಾರ, ಯಾರ ಅವ್ರದ್ದು ಪರಮ ಭಕ್ತ ಆಗಿರ್ತಾರ, ಅಥವಾ ಯಾರು ಈಗ ಭಕ್ತಿ ಅಂತಂದ್ ಹೇಳಿವ್ರಿ ಎಲ್ಲಾರು ಭಕ್ತರ್ರಿ ಹೆಚ್ಚು ಕಡಿಮೆ. ದೇವ್ರ ಪೂಜಾ ಮಾಡ್ತಾರ, ಪುನಸ್ಕಾರ ಮಾಡ್ತಾರ, ಏನು ದಿನನಿತ್ಯದ ಇರ್ತಾರಲ್ಲ ಅಂತದು ಭಕ್ತರಿರ್ತಾರ್ರಿ. ಆತರ ಭಕ್ತರು ಅನ್ನೋದಕ್ಕಿಂತಾನು ನನ್ನ ಸ್ನೇಹಿತ ಅಂತಂದ್ ಹೇಳಿದ್ರ ಎಷ್ಟು ಇವಾಗ ದೇವ್ರ ನಮ್ಮೊಳಗ ಅದಾನ, ನಾವ್ ಎಷ್ಟ್ ಖುಷಿ ಪಡ್ತೇವ್ರಿ. ಅಯ್ಯ ಹೌದಲ್ಲ ಅಂತಂದ್ ಹೇಳಿ ನಮ್ದು ಒಂಥರ ಏನೋ ಫ್ರೆಂಡ್ಶಿಪ್ ಆಗ್ಬಿಡ್ತೈತ್ರಿ. ನಮ್ ದೇಹಕ್ಕೂ ಆತ್ಮಕ್ಕೂ ಒಂದ್ ಫ್ರೆಂಡ್ಶಿಪ್ ಬೆಳಿತೈತ್ರಿ. ಶ್ರೀಕೃಷ್ಣ ನಮ್ಮೊಳಗ ಅದಾನ ಅಂತಂದ್ ಹೇಳಿದಾಗ ನಮ್ಮೊಳಗಿರೋ ಶ್ರೀಕೃಷ್ಣನಿಗೂ ನಮಗೂ ಒಂದು ಫ್ರೆಂಡ್ಶಿಪ್ ಬೆಳಿತೈತ್ರಿ. ನಾವು ಒಂದೊಂದ್ಸತಿ ನೀವ್ ನಗ್ತಿರಿ ಅಮ್ಮ, ಸಿಟ್ಟು ಬಂದಾಗ ನನ್ನೊಳಗ್ ನಾನ್ ಮಾತಾಡ್ಕೊಂತೇನ್ರಿ. ಬಾಳ ಚಲೋ ಅನಿಸ್ತೈತ್ರಿ. ನಾನ್ ಇವತ್ ಈ ತರ ಸಿಟ್ಟು ಮಾಡ್ದೆ ಅಂತ ಹೇಳಿದಾಗ ಅವ್ರು ಹೌದಾ ಅಂತ ಹೇಳಿ ಮಾತಾಡ್ದಂಗ ಒಂಥರ ಏನೋ ನನ್ನೊಳಗಿನ ಸಿಟ್ಟು ಇಷ್ಟು ಸಡನ್ ಒಂದ್ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಸಿಟ್ಟು ಮಾಡಿ ಹೋಗಿದ್ರು ನನ್ನೊಳಗ್ ನಾನ್ ಮಾತಾಡ್ಕೊಂಡಾಗ ಎಷ್ಟೋ ಕಡಿಮೆ ಆಗ್ತೈತೆ ಅಮ್ಮ. ಅಂದ್ರೆ ನನ್ನೊಳಗ್ ಪರಮಾತ್ಮ ಅದಾನ, ಶ್ರೀಕೃಷ್ಣ ಅದಾನ, ಅಂದ್ರೆ ಫ್ರೆಂಡ್ಶಿಪ್ ರೀ ಒಂದ್. ಅಂತವ್ರಿಗೆ ಇದು ಜ್ಞಾನ ಕೊಡ್ತಾ ಇದಾರ್ರಿ ಶ್ರೀಕೃಷ್ಣ. ನೀನ್ ಆತರ ಆಗಿರೋದ್ರಿಂದ ಶ್ರೀಕೃಷ್ಣ ಜ್ಞಾನ ಕೊಡ್ತಾ ಇದಾರ್ರಿ. ಅತೀಂದ್ರಿಯ ಅಂತಂದ್ ಹೇಳಿದ್ರ ನಮ್ ಪಂಚೇಂದ್ರಿಯಗಳ್ರಿ. ಪಂಚೇಂದ್ರಿಯಗಳನ್ನ ಎಲ್ಲಾ ಮೀರಿ ಒಂದು ಈಗ ನಾವು ನಮ್ ಗುರುಜಿ ಟಾಕ್ ಕೇಳಿರ್ತೇವ್ರಿ ಯಾವಾಗ್ಲೂನು. ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನೊಂದು ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಏನ್ ನಾನೊಂದು ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅನ್ನೋ ರಹಸ್ಯನ ನಿನಗ್ ನಾನ್ ಕೊಡ್ತಾ ಇದೀನಿ. ಇದನ್ನ ನೀನ್ ಅರ್ಥ ಮಾಡ್ಕೋಬಹುದು. ಇದೊಂದ್ ರಹಸ್ಯ ಅಂತಂದ್ ಹೇಳಿ ಹೇಳ್ತಾ ಇದಾರ್ರಿ. ಹೌದಮ್ಮ, ನಮಗ ನಾವ್ ಫಾರ್ ಎಕ್ಸಾಂಪಲ್ ಇವಾಗ ನನ್ ಮಗಳ ವಯಸ್ಸಿನೊಳಗಾಗ್ಲಿ ಅಥವಾ ಒಂದ್ ನಾನ್ ಈ ಕ್ಲಾಸಿಗ್ ಬರೋದ್ಕಿಂತ ಮುಂಚೆನೂ ಆಗ್ಲ್ರಿ, ನಾನೊಂದ್ ನಮ್ ವಿನಯ್ ಗುರುಜಿ ಕಡೆಗ್ ಹೋಗೋ ಮುಂದಾಗ್ಲಿ ನಾನ್ ಎಷ್ಟ್ ಈ ದೇಹ ಮನಸ್ಸು ಬುದ್ಧಿ ಅನ್ನೋದ್ರೊಳಗ್ ಮುಳುಗಿದ್ದೆ ಅಂತಂದ್ ಹೇಳಿದ್ರ ಅದು ಯಾರ್ನ್ ಮಾತಾಡ್ಸೋ ಮುಂದ್ಲೂನು ಇಷ್ಟು ಫ್ರೆಂಡ್ಲಿಯಾಗಿ ಇಷ್ಟ್ ಚಂದಾಗ್ ನಗೋದು ಮಾಡೋದು ಬಿಲ್ಕುಲ್ ಇಲ್ಲ ಅಮ್ಮ. ನನ್ನೊಳಗ್ ನಾನಂದ್ರೆ ಯಾರು, ನಾನ್ ಹಿಂಗ ಒಂಥರ ಏನೋ ಒಂದ್ ಗರ್ವ ಇರ್ತಿತ್ರಿ. ಯಾವಾಗ ಗುರುಜಿ ಕ್ಲಾಸಿಗೆ ಹೋದೆ ಅವಾಗ ನನ್ನೊಳಗ್ ನನ್ ಫ್ರೆಂಡ್ಶಿಪ್ ಬೆಳೀತು ಅಮ್ಮ. ಆ ಫ್ರೆಂಡ್ಶಿಪ್ ಅನ್ನೋದು ಎಲ್ಲಾರ್ ಜೊತೆಗೂ ಮಾತಾಡೋದು, ಎಲ್ಲಾರ್ ಜೊತೆಗೂ ನಗೋದು, ಎಲ್ಲರೂ ನಮ್ಮವ್ರು, ನಾನ್ ಎಲ್ಲರೊಳಗು ಅನ್ನೋದ್ ಯಾವಾಗ ಬೆಳೀತಲ್ಲ ಅವಾಗ ನನ್ಗ ಒಂದೇನೋ ಆನಂದ. ಅವ್ರ ಮಾತಾಡ್ಸ್ಲಿ ಬಿಡ್ಲಿ ನಾನ್ ಮಾತಾಡ್ತೇನೆ ಅಮ್ಮ, ಅವ್ರ ನಗ್ಲಿ ಬಿಡ್ಲಿ ನಾನ್ ನಗ್ತೇನ್ರಿ. ಆತರ ಇರೋದ್ರಿಂದ ಒಂಥರ ಏನೋ ಖುಷಿ, ಒಂಥರ ಏನೋ ಆನಂದ ರೀ.
ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಅಂತಂದ್ ಅನ್ನೋದನ್ನ ಎಷ್ಟೋ ಒಂದೊಂದ್ಸತಿ ಹಗರ್ ಅನಿಸ್ತೈತಿ ಅಮ್ಮ ಮನಸ್ಸಿಗೆ. ಗುರುಜಿದ ಟಾಕ್ ಕೇಳಿದಾಗ ಹೌದಲ್ಲ ಇದೊಂದ್ ಸರಳ ಮಂತ್ರ ಐತಿ ನಮ್ಗೊಂದು. ಎಷ್ಟು ಸರಳ ಟೀ ಕಾಫಿ ಕುಡಿದು ಖುಷಿ ಆನಂದ ಪಡ್ತೇವಲ್ಲ ಅಷ್ಟು ಸರಳ ಐತಿ. ಇದು ನಮ್ ಜೀವನದೊಳಗ ತಗೋಬೇಕಂತಂದ್ ಹೇಳಿ ತಗೊಂತ ಹೋದಂಗೆಲ್ಲ ಇನ್ನೂ ಖುಷಿ ಆಗ್ತೈತಿ ಅಮ್ಮ. ಫಾರ್ ಎಕ್ಸಾಂಪಲ್ ಅಂತಾರಲ್ರಿ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತಂದ್ ಹೇಳಿದಾಗ ಬೆಲ್ಲ ತಿಂದು ನೋಡಿದಾಗ ಅದ್ರದ್ದು ನಮಗ ಸ್ವೀಟ್ನೆಸ್ ಗೊತ್ತಾಗದ್ರಿ. ಆತರ ಅಂತಂದ್ ಹೇಳಿ ಹೇಳಕ್ ಇಷ್ಟ ಪಡ್ತೇನೆ ಅಮ್ಮ. ನನಗ್ ತಿಳಿದಿದ್ದು ಇಷ್ಟ್ರಿ ಈ ಶ್ಲೋಕದಿಂದ. ಸೂಪರ್, ಧನ್ಯವಾದ ಅಮ್ಮ. ಚೆನ್ನಾಗಿ ನೀವು ಹೇಳ್ದಾಗೆ ಅತೀಂದ್ರಿಯ ಅಂತಂದ್ರೆ ನಮ್ಮ ಇಂದ್ರಿಯಗಳಿಗಿಂತ ಮೀರಿದ್ದು. ಇಂದ್ರಿಯಗಳಿಂದ ನಾವು ತಿಳ್ಕೊಳ್ಳುವಂತಹದ್ದು ಅಲ್ಲ ಈ ಆತ್ಮಜ್ಞಾನ ಅನ್ನೋದು. ಆತ್ಮನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆತ್ಮ ಇಂದ್ರಿಯಗಳಿಗೆ ಎಟುಕುವಂತಹದ್ದು ಅಲ್ಲ. ಯಾವಾಗ ಇಂದ್ರಿಯಗಳಿಗೆ ಎಟುಕಲು ಅದು ರಹಸ್ಯವೇ ಅಲ್ವಾ. ಇಂದ್ರಿಯಗಳಿಗೆಲ್ಲ ಗೋಚರವಾಗುವಂತದ್ದೆಲ್ಲ ನಾವು ತಿಳ್ಕೊಳ್ತಾ ಹೋಗ್ಬೋದು, ಭೇದಿಸ್ಕೊಂಡು ಹೋಗ್ಬೋದು. ಇವಾಗ ವಿಜ್ಞಾನಿಗಳೆಲ್ಲ ಕಂಡು ಹಿಡಿತಾ ಇದಾರಲ್ಲ, ಅದೆಲ್ಲ ಈ ಭೌತಿಕ ಪ್ರಪಂಚದಲ್ಲಿರುವ ರಹಸ್ಯಗಳು. ಅವುಗಳು ರಹಸ್ಯಗಳು ಗೊತ್ತಿಲ್ಲ ಅಂದ್ರೆ ಅದನ್ನ ಭೇದಿಸ್ತಾರೆ. ಅದಕ್ಕಿಂತಲೂ ಈ ಆತ್ಮಜ್ಞಾನ ಅನ್ನೋದು ಅದು ಇಂದ್ರಿಯಗಳಿಗೆ ಗೊತ್ತಾಗುವಂಥದ್ದು. ಇದು ಅತೀಂದ್ರಿಯವಾದದ್ದು ಆತ್ಮಜ್ಞಾನ ಅನ್ನೋದು. ಅದು ಗುಹ್ಯತಮ, ಇದು ಅತಿ ರಹಸ್ಯವಾದದ್ದು. ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳಿ, ಇಲ್ಲಾಂದ್ರೆ ಮುಂದಿನ ಶ್ಲೋಕಕ್ಕೆ ಹೋಗ. ಅಂತ ಇದ್ರಲ್ಲಿ ಅರ್ಜುನನ್ನ ಕೃಷ್ಣ ಒಂದು ಫ್ರೆಂಡ್ ಇನ್ನೊಂದು ಭಕ್ತ ಅಂತ ಹೇಳೋದು ರೀಸನ್. ಆ ಎರಡರಿಂದ ಕೃಷ್ಣ ನಾನು ಮುಂಚೆ ವಿವಶ್ ಹೇಗೆ ಪ್ರೊನೌನ್ಸ್ ಮಾಡೋದು, ವಿವಸ್ವಾನರಿಗೆಲ್ಲ ಹೇಳಿದ್ರು, ಮುಂಚೆ ಹೇಳಿದ್ದು ಅದೇ ಜ್ಞಾನವನ್ನ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ. ಅದೇನು ಜ್ಞಾನ ಅಂದ್ರೆ ನಮ್ಮನ್ನ ಇದು ಬ್ರಹ್ಮನ್ ಸೆಲ್ಫ್ ಹೇಗೆ ನಮ್ಮ ಆತ್ಮಜ್ಞಾನ ಪಡೆಯೋದು. ಯಾಕೆ ಹೇಳ್ತಾ ಇದ್ದೀನಿ, ನೀನು ಒಂದು ನನ್ನ ಫ್ರೆಂಡು ಇನ್ನೊಂದು ಭಕ್ತ. ಯಾಕೆ ನೀನ್ ನನ್ನ ಭಕ್ತ ಅಂದ್ರೆ ನೀನು ಕಂಪ್ಲೀಟ್ ಆಗಿ ನೀನು ನನ್ಗೆ ಸರೆಂಡರ್ ಆಗಿದ್ಯಾ, ಅದೊಂದು. ಮತ್ತೆ ಫ್ರೆಂಡ್ ಅಂದ್ರೆ ನೀನ್ ನನ್ನ ಕಂಪ್ಲೀಟ್ ಆಗಿ ನಂಬಿ ನನ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಕ್ಕೆ ನೀನ್ ರೆಡಿ ಇದೆಯಾ. ಈ ಎರಡರಿಂದ ಕೃಷ್ಣನ್ಗೆ ತುಂಬಾ ಸಮಾಧಾನವಾಗಿ, ತುಂಬಾ ಸಂತೋಷವಾಗಿ, ಅರ್ಜುನನ್ಗೆ ತುಂಬಾ ಸಂತೋಷದಿಂದ ಈ ಆತ್ಮಜ್ಞಾನ ಕೊಡಕ್ಕೆ ಇಷ್ಟ ಬೀಳೋದು ಅಂತ ಕೃಷ್ಣ ಈ ಶ್ಲೋಕದ ಮೂಲಕ ಹೇಳೋದು. ನನಗೆ ಈ ತರ. ಓಕೆ, ಥ್ಯಾಂಕ್ ಯು. ಒಂದೇ ಶ್ಲೋಕಕ್ಕೆ ಹೋಗೋಣ. 4ನೇ ಶ್ಲೋಕದಲ್ಲಿ ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ ವಿಜಾನೀಯಾಮ್ ತಮಾದೌ ಪ್ರೋಕ್ತವಾನ್ ಇತಿ. ಅರ್ಜುನನು ಹೇಳಿದನು, ನೀವು ವಿವಸ್ವಾನರ ಬಹಳ ಕಾಲದ ನಂತರ ಜನಿಸಿರುವಿರಿ. ಆರಂಭದಲ್ಲಿ ನೀವು ಈ ವಿಜ್ಞಾನವನ್ನು ಅವನಿಗೆ ಸೂಚಿಸಿದ್ದೀರಿ ಎಂದು ನಾನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಅದು ಸಾಮಾನ್ಯ ಮನುಷ್ಯನಿಗೆ ಬರುವಂತ ಪ್ರಶ್ನೆ. ಅರ್ಜುನ, ನಾನು, ನೀವು ಎಲ್ಲರೂ ಒಂದೇ, ನಮಗೆ ಬರುವಂತ ಪ್ರಶ್ನೆನ ಅರ್ಜುನ ಹಾಕಿದ್ದಾನೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ ಅಲ್ವಾ? ಅದಕ್ಕೆ ಉತ್ತರವಾಗಿ ಭಗವಂತ ಇನ್ನು ಒಂದಷ್ಟು ಶ್ಲೋಕಗಳಲ್ಲಿ ವಿವರಿಸ್ತಾ ಹೋಗ್ತಾರೆ. ಶ್ರೀ ಭಗವಾನ್ ಉವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇದ ಪರಂತಪ. ಪರಮಾತ್ಮನು ಹೇಳಿದನು, ಓ ಅರ್ಜುನನೇ, ನಿನಗೂ ನನಗೂ ಅನೇಕ ಜನ್ಮಗಳಿವೆ. ಓ ಪರಂತಪ, ನನಗೆ ಅವೆಲ್ಲವೂ ಸ್ಮರಣೆ ಇದೆ, ನೀನು ಅವುಗಳನ್ನು ಮರೆತಿರುವೆ. ಯಾರು ಹೇಳಿಲ್ಲ? ವಿಜಯಲಕ್ಷ್ಮಿ ಅವ್ರು ಏನು ಹೇಳಿಲ್ಲ ಅನ್ಸುತ್ತೆ. ವಿಜಯಲಕ್ಷ್ಮಿ ಅವ್ರು ಹೇಳಿ ಪ್ರಶ್ನೆ ಹಾಕ್ತೀನಿ. ಈ ಶ್ಲೋಕದಲ್ಲಿ ಮತ್ತು ಇರುವ ಏನ್ ಕ್ವಶನ್? ಈ ಶ್ಲೋಕದಲ್ಲಿ ಇರುವ ವ್ಯತ್ಯಾಸವೇನೆಂದು ತಿಳಿಸಿರಿ.
ಹಾ. ಶತ್ರು ದಮನನಾದ ಅರ್ಜುನನೇ, ನೀನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ, ನನಗೆ ಅವೆಲ್ಲರ ನೆನಪಿದೆ, ಆದ್ರೆ ಅದು ನಿನಗೆ ನೆನಪಿಲ್ಲ. ಅಂದ್ರೆ ಅಮ್ಮ ಇಲ್ಲಿ ಈಗ ಈಗ ವಿವಸ್ವಾನ ಅಂದ್ರ ಕೋಟಿ ಕೋಟಿ ವರ್ಷಗಳ ಹಿಂದೆ ಸಹಿತ ಆ ಅವಾಗ ವಿಷ್ಣುವಿನ ಶ್ರೀಮನ್ ನಾರಾಯಣನ ಅವತಾರದಲ್ಲಿ ಅವ್ರಿಗೆ ಇದನ್ನ ಜ್ಞಾನ ಉಪದೇಶ ಮಾಡಿದ್ರು ಅಂತ ಹೇಳ್ತಾರ. ಆದ್ರೆ ಅದರಿಂದ ಮುಂದೆ ಇದೇ ರೀತಿ ಹಿಂಗ ಕ್ರಮೇಣವಾಗಿ ಇದು ನೆಕ್ಸ್ಟ್ ಮನುವಿಗೆ ಹೇಳೋದು. ಮನು ಇಲ್ಲ ಇಲ್ಲ, ಏನಪ್ಪ ಇದು ಅರ್ಜುನನ್ಗೆ ಮತ್ತ ಕೃಷ್ಣನ್ಗೆ ನಡೀತಾ ಇರೋ ಸಂಭಾಷಣೆ ಇದು. ಸಂಭಾಷಣೆ ಹೇಳ್ತಾ ಇರೋದು. ಅದೇ ಅವ್ರು ನಡೆಯುವಾಗ ಅದನ್ನೇ ಹೇಳ್ತಾನ. ಅವಾಗ ಇಷ್ಟೆಲ್ಲ ನೀನು ಯಾವಾಗ ನಾನು ನಿನ್ ಜೊತೆನೇ ಇದ್ದೇನೆ, ಆಮೇಲೆ ನಿನ್ ಜೊತೆ ನಾನು ಇದ್ದಾಗ್ಲೂ ಸಹಿತ ನಾನ್ ನೀನ್ ಹೇಳಿದ್ದು ಉಪದೇಶ ಮಾಡಿದ್ದು ಈ ಜ್ಞಾನ ಕೊಟ್ಟಿದ್ದು ನಾನು ತಿಳ್ಕೊಳ್ಳೇ ಇಲ್ಲ, ನಾನು ಕಾಣಿಸ್ಲೇ ಇಲ್ಲ, ಅದು ಹೇಗ್ ಸಾಧ್ಯ ಆಯ್ತು ಅಂತ ಅರ್ಜುನನಿಗೆ ಗೊಂದಲ ಆಗ್ತೈತಿ. ಆವಾಗ ಇವು ಕೃಷ್ಣ ಪರಮಾತ್ಮ ಹೇಳ್ತಾರ, ನಾನು ಇಲ್ಲ ವಿವಸ್ವಾನಿಗೆ ಹೇಳಿದೆ ಅಂತ ಹೇಳ್ತೀಯಲ್ಲ, ಹಾ ಅದು ಇರೋದು ಇವಾಗಪ್ಪ, ನೀನು ಇವಾಗ ನನ್ನ ಜೊತೆಲಿ ಇದೀಯಾ. ಈಗ ನೀನು ವಾಸು ದೇವಕಿ ಮಗ ಆಗಿ ಹೇಳಿದೆ ನಮ್ ನೀನು ಜೊತೆ ಅವಾಗ ಇದೀಯಾ. ಕಲ್ಪದ ಆದಿಯಲ್ಲಿ ಹೆಂಗೆ ಹೇಳಕ್ ಸಾಧ್ಯ ನಿಂಗೆ ಅಂತ ಕೇಳಿರ್ತಾನೆ ಅವನು, ಅದೇ ಅಲ್ವಾ? ಕಲ್ಪದ ಆದಿಯಲ್ಲಿ ನೀನ್ ಹೆಂಗ್ ಹೇಳಕ್ ಸಾಧ್ಯ? ನೀನ್ ನೀ ಇವಾಗ ಹೆಂಗ್ ತಾನೆ ಹೇಳಕ್ ನನಗ್ ಸಾಧ್ಯ? ಗೊತ್ತು, ನೀವ್ ಹುಟ್ಟಿರೋದ್ ಗೊತ್ತು, ನೀನಿರೋದ್ ಗೊತ್ತು, ನನ್ನ ಜೊತೆಯವನು ನೀನು ಅಂತ ಅವನ್ ಪ್ರಶ್ನೆ ಮಾಡಿದಕ್ಕೆ ಅದಕ್ಕೆ ಹೇಳ್ತಾ ಇದ್ದಾನೆ, ನನಗೆ ಅನೇಕ ಅದಕ್ಕೆ ಜನ್ಮ ಆಗಿದೆ, ನನಗೆ ಜ್ಞಾಪಕ ಇದೆ, ನಿನಗ್ ಜ್ಞಾಪಕ ಇಲ್ಲ ಅಷ್ಟೇ. ಹೇಳಿ, ಇನ್ ಸ್ವಲ್ಪ ವಿವರವಾಗಿ ಹೇಳಿ ಅದು ಹೆಂಗೆ ಅಂತ. ನೀವೇ ಹೇಳ್ತಾ ಇದ್ರಿ ನಮ್ಮ ಅದಕ್ಕೆ ಸುಮ್ಮನೆ ಅಲ್ಲಿರೋದನ್ನ ಹೇಳಿದೆ ಅಷ್ಟೇ ನಾನು. ಯುವಸ್ವಾನ್ಗೆ ಹೇಳುವಾಗ ಅದು ಕಲ್ಪದಿಂದ ಅದ್ ಹೆಂಗೆ ಕೃಷ್ಣನ್ಗೆ ಅದ್ ಹೆಂಗೆ ಜ್ಞಾಪಕ ಇರುತ್ತೆ, ಅರ್ಜುನನ್ಗೆ ಹೆಂಗ್ ಮರ್ತೋಗುತ್ತೆ ಅನ್ನೋದನ್ನ ಹೇಳ್ಬೇಕು. ಅದನ್ನ ಹೇಳಿ ಅಷ್ಟೇ. ಆಯ್ತು. ಅದೆಲ್ಲ ನೀವು AVS ಪರಮಾತ್ಮ AVS ಕಲ್ತಿದ್ದೀರಾ ಇದನ್ನ? ಹೇಳಿ, ಹೇಗೆ ನಾವ್ ಹೆಂಗ್ ಹೋಗ್ತೀವಿ, ಮರ್ತ್ ಹೋಗೋದಕ್ ನಮಗ್ ಕಾರಣ ಏನೋ? ಇದು ಜನ್ಮದಿಂದ ಈಗ ಯಾವ ರೀತಿ ಅಂದ್ರ, ಈಗ ಪಂಚೇಂದ್ರಿಗಳು ಜ್ಞಾನೇಂದ್ರಿಗಳು ಈಗ ಏನಾಗ್ತಾವ, ವರ್ಷ ಏನು ಈ ವರ್ಷಗಳು ಉರುಳಿದಂಗ ಅವೆಲ್ಲ ಏನಾಗ್ತವ, ಮಾಸಿ ಹೋಗ್ತವ ಅಂತ ಹೇಳ್ತಾವಲ್ಲಮ್ಮ. ಅದೇ ರೀತಿ ಈಗ ನಾವ್ ಏನಾಕತಿ ಆ ಪರಂಪರೆಗಳನ್ನು ಹಾಗೆ ಪರಂಪರೆಯಿಂದ ಬರ್ತಾ ಹೋಗ್ತಾ ಇದ್ದ ಹಾಗೆ ಅದೆಲ್ಲ ಇದನ್ನು ಕಳಿಸ್ಕೊಂಡು ಹೋಗ್ಬಿಡ್ತೈತಿ. ನೆನಪುಗಳೆಲ್ಲ ಹೋಗ್ಬಿಡ್ತಾವ. ಅವಾಗ ಇಲ್ಲಿ ಅರ್ಜುನನಿಗೂ ಅದೇ ರೀತಿ ಆಗ್ತೈತಿ ಅಮ್ಮ ಇಲ್ಲಿ. ಅಂದ್ರೆ ಇದು ನಮ್ಮ ಇಂದ್ರಿಯಗಳಾಗ್ಲಿ ಪಂಚೇಂದ್ರಿಯಗಳು ಈ ಕಾಲಕ್ರಮೇಣ ನಾಶವಾದಂಗ ಮತ್ತೆ ಅದು ಹುಡ್ತತಿ, ಮತ್ತೆ ನಾಶ ಆಗ್ತೈತಿ. ಅಂದ್ರೆ ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಆ ರೀತಿ ಆದಾಗ ಅರ್ಜುನನಿಗೆ ಏನಾಗ್ತೈತಿ, ಅದೆಲ್ಲ ಹೋದ್ರು ಸಹಿತ ನಾರಾಯಣನಿಗೆ ಕೃಷ್ಣ ಪರಮಾತ್ಮನಿಗೆ ನೆನಪಿರ್ತೈತಿ. ಅವಾಗ ಹೇಳ್ತಾನ ಕೃಷ್ಣ ಪರಮಾತ್ಮ, ನೀನೇ ಎಲ್ಲಾ ಮರ್ತಿದೀಯಾ, ಆದ್ರೆ ನಾನ್ ಮಾತ್ರ ಮರ್ತಿಲ್ಲ. ಅವೆಲ್ಲ ನನ್ನಲ್ಲಿ, ಯಾಕಂದ್ರೆ ನಾನು ಭಗವಂತ, ನೀನು ಜೀವಿ, ನಾನು ಪರಮಾತ್ಮ ಇರೋದ್ರಿಂದ ನನ್ಗೆಲ್ಲಾ ನೆನಪಿದೆ, ನೀನು ಮಾತ್ರ ಮರ್ತಿದೀಯಾ ಅಂತ ಹೇಳ್ತಾರೆ. ಅವಾಗ ಇವಾಗ ಅರ್ಜುನ ಅವನಿಗೆ ಪೂರ್ತಿ ಶರಣಾಗ್ತಾನ, ಹೌದು ಅಂತ ಹೇಳಿ. ಇದ್ರಲ್ಲಿ ಈ ವ್ಯತ್ಯಾಸಗಳು ಕಂಡು ಬರ್ತಾ ಇದಾವ. ಅವ್ರ ಅನಂತ ರೂಪ ತಾತ ಬರ್ತಾರ, ಇವನಿಗೆ ಅರ್ಜುನನಿಗೆ ಅದ್ಯಾವ್ದು ನೆನಪಿಲ್ದಂಗ ಆಗ್ತೈತಿ ಅಂತ. ಸರಿ ಮಾಡ್ಕೊಂಡಿಲ್ಲ. ಇವಾಗ ಹೇಗೆ ಅಂದ್ರೆ, ನಾವು ಸಾಮಾನ್ಯ ಜನಕ್ಕೆ ನಮ್ಗೆ ಹಿಂದಿನ ಜನ್ಮಗಳು ಗೊತ್ತಿಲ್ಲ, ಅನೇಕ ಜನ್ಮಗಳು ಆಗಿದೆ. ಅಸಂಖ್ಯಾತ ನಾವು ಜನ್ಮಗಳನ್ನ ಕಳೆದಿರ್ತೇವಿ. 74 ಲಕ್ಷ ಯೋನಿಗಳಲ್ಲಿ ಜನಿಸಿ ಕೊನೆಗೆ ಮನುಷ್ಯ ಜನ್ಮಕ್ಕೆ ಬಂದಿದೆ ಹೇಳ್ತಾರೆ ಅಲ್ವಾ? ಆದ್ರೆ ಯಾವ್ದಾದ್ರು ಜನ್ಮ ಗೊತ್ತಿಲ್ಲ, ಯಾವ್ದು ಗೊತ್ತಿರೋದಿಲ್ಲ. ಅಂದ್ರೆ ನಾವು ಏನಂದ್ರೆ, ನಾವು ಸತ್ ಹೋದ್ಮೇಲೆ ಆ ನೆನಪುಗಳು ಇರುತ್ತಂತೆ. ಅದೇ ಯಾವಾಗ ಹುಟ್ಟುತ್ತೀವೋ ಈ ಮಾಯೆ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ, ಆವರಣ ವಿಕ್ಷೇಪ ಅನ್ನೋದು ನೀವು ಕಲ್ತಿದ್ದೀರಲ್ವಾ? ಈ ಆವರಣ ಶಕ್ತಿಯಿಂದ ನಮ್ಮ ನೆನಪನ್ನೆಲ್ಲಾನು ಮರೆಮಾಚಿಸ್ಬಿಡುತ್ತೆ. ಅಂದ್ರೆ ನಾನ್ ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಮರೆಮಾಚಿಸ್ಬಿಡುತ್ತೆ ಮಾಯಾಶಕ್ತಿ. ಯಾವಾಗ ನಾನ್ ಯಾರು ಅನ್ನೋದು ಮರ್ತು ಬಿಡ್ತೀವೋ ಆವಾಗ
ವಿಕ್ಷೇಪ ಏನು ಈ ದೇಹ ಮನಸ್ಸು ಬುದ್ಧಿನೇ ನಾನು ಅಂತ ಅಂದ್ಬಿಟ್ಟು ವಿಕ್ಷೇಪ ಉಂಟಾಗತ್ತೆ. ಅದಕ್ಕೋಸ್ಕರ ನಾನು ದೇಹ ಭಾವದಲ್ಲಿ, ಮನಸ್ಸು ಭಾವದಲ್ಲಿ, ಬುದ್ಧಿ ನಾನು ಅನ್ನುವ ಭಾವದಲ್ಲಿ ಹೊರಗಡೆ ಪ್ರಪಂಚದಲ್ಲಿ ವ್ಯವಹಾರ ಮಾಡೋದು. ಹೀಗೆ ಮನುಷ್ಯನ್ಗೆ ಅನೇಕ ಜನ್ಮಗಳು ಆಗುತ್ತೆ. ಅವಾಗ ಕರ್ಮಗಳನ್ನ ಮಾಡ್ತಾನೆ. ಆ ಕರ್ಮಗಳಿಂದ ಬರುವಂತ ಕರ್ಮ ಫಲಗಳಿಂದ ಮತ್ತೆ 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 ಹುಟ್ಟಿ ಬರ್ತಾ ಇರ್ತಾನೆ. ಕರ್ಮ ಬೀಜಗಳು, ವಾಸನೆಗಳು ಉತ್ಪನ್ನವಾಗುತ್ತೆ. ಅವುಗಳನ್ನ ಮತ್ತೆ ತೆಗೆದುಕೊಂಡು ಬರ್ತಾನೆ. ಆವಾಗ ಅವನಿಗೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತೆ ಆಗಾಮಿ ಕರ್ಮ ಇವುಗಳೆಲ್ಲವೂ ಸಹ ಆ ಬಂಧನದಲ್ಲಿ ಒಳಗಾಗಿ ಅವನು ಸಂಸಾರ ಚಕ್ರದಲ್ಲಿ ಸುತ್ತುತ್ತಾ ಇರ್ತಾನೆ. ನಾನು ಯಾರು ಅನ್ನೋದು ಗುರುಗಳು ಬರೋವರೆಗೂ ಗೊತ್ತಾಗಲ್ಲ. ಆದ್ರೆ ಪರಮಾತ್ಮನೇ ಈ ತನ್ನ ಮಾಯನ್ನ ಉಪಯೋಗಿಸಿಕೊಂಡು ಈ ದೇಹವನ್ನ ಧರಿಸಿ ಧಾರಣೆ ಮಾಡಿ ಬಂದಾಗ ಈ ಆವರಣ ಅನ್ನೋದು, ಮಾಯೆ ಅನ್ನೋದು ಏನು ಮಾಡಲ್ಲ. ಈ ಮಾಯೆಯನ್ನ ತನ್ನ ಹಿಡಿತದಲ್ಲಿ ಭಗವಂತ ಇಟ್ಕೊಂಡಿರ್ತಾನೆ. ಅದಕ್ಕೆ ಆವರಣ ಯಾವಾಗಿಲ್ವೋ ಆಗ ನೆನಪು ತಾನ್ ಯಾರು ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ನಾನ್ ಯಾರು ಅನ್ನೋದು ಶ್ರೀಕೃಷ್ಣನ್ಗೆ ಗೊತ್ತಿದೆ, ನಾನ್ ಪರಮಾತ್ಮ ಅಂತ ಬಿಟ್ಟು ಅರ್ಜುನನ್ಗೆ ಗೊತ್ತಿಲ್ಲ. ಅದನ್ನ ಶ್ರೀಕೃಷ್ಣ ಅರ್ಜುನ ಜೀವಾತ್ಮ, ಹಾ ಅದಕ್ಕೆ ಅವನಿಗೆ ನೆನಪಿರೋದಿಲ್ಲ, ನೆನಪಿಲ್ಲ. ಅದೇ ಜೀವಿಗಳಿಗೆ ಏನಾಗುತ್ತೆ ಅಂದ್ರೆ ಈ ಆವರಣ ವಿಕ್ಷೇಪ ಅನ್ನೋದು ಆಗುತ್ತೆ. ಇಲ್ಲ ಅಂತಂದ್ರೆ ಆವರಣ ವಿಕ್ಷೇಪ ಇಲ್ಲ ಅಂತಂದ್ರೆ ಈ ಪ್ರಪಂಚ ಅನ್ನೋದು ಇರಲ್ಲ. ಈ ಪ್ರಪಂಚ ಇರೋದೇ ಹಾಗೆ ಹಿಡಿದಿಟ್ಕೊಂಡಿರೋದಕ್ಕೆ, ಈ ಆವರಣ ವಿಕ್ಷೇಪ ಇರೋದಕ್ಕೆ ಪ್ರಪಂಚ ಅನ್ನೋದು ಇರೋದು. ಇಲ್ಲ ಅಂದ್ರೆ ಎಲ್ಲರೂ ಮುಕ್ತರಾಗ್ಬಿಟ್ರೆ ಎಲ್ಲಾನು ಪರಬ್ರಹ್ಮನೇ ಆಗೋಗ್ತೀವಿ ಅಲ್ವಾ. ಹೌದು, ಪುನಃ ಪುನಃ ಮತ್ತೆ ಜನ್ಮಗಳು ಇರಲ್ಲ. ಅದಕ್ಕೆ ಮಾಯೆ ಏನ್ ಮಾಡುತ್ತೆ, ಅಲ್ಲೇ ಹಿಡ್ದಿಡೋದಕ್ಕೆ ನೋಡುತ್ತೆ. ಅದಕ್ಕೆ ಪ್ರಪಂಚ ಬೇಕು. ನಾವು ಬಿಡಿಸ್ಕೊಳ್ಳೋದಕ್ಕೆ ನಾವು ಇದೆಲ್ಲನ ನೋಡ್ತಾ ಇದೀವಿ. ಇವಾಗ ಬಿಡಿಸ್ಕೊಳ್ತಾ ಇದೀವಿ. ಅಂದ್ರೆ ಇವ್ ಯಾವ ಬೇಕಾಗಿಲ್ಲ ಶ್ರೀಕೃಷ್ಣನ್ಗೆ. ಆತರ ಅವತಾರ ಪುರುಷರಿಗೆ ಅವತಾರ ಅನ್ನೋದನ್ನ ಇನ್ನೊಂದಷ್ಟು ಶ್ಲೋಕಗಳ ಎಷ್ಟು 15ನೇ ಶ್ಲೋಕದವರೆಗೂ ಏನೋ ಹೋಗುತ್ತೆ. ಎಲ್ಲ ಅವತಾರದ ಬಗ್ಗೆ ಹೇಳ್ತಾರೆ. ಇನ್ ಯಾರಾದ್ರೂ ವಿವರಿಸ್ತೀರಾ? ಹೇಳಿ ಇಂದ್ರಮ್ಮ. ಅದೇ ಮೇಡಮ್, ಇದೆಲ್ಲ ನೆನಪಿನ ಶಕ್ತಿ ನಮಗೂ ಇದ್ದಿದ್ರೆ ಪರಮಾತ್ಮಂಗಿದ್ದಾಗೆ ಎಲ್ಲಾ ಜನ್ಮಗಳದ ನೆನಪುಗಳು ಪ್ರತಿಯೊಬ್ಬರಿಗೂ ಇದ್ದಿದ್ರೆ ಹುಚ್ಚರಾಗ್ಬಿಡ್ತೀವಿ. ಅಷ್ಟು ನೆನಪಿನ ಇದನ್ನ ನಾವು ಸ್ಮರಿಸ್ಕೊಳಕ್ಕೂ ಆಗಲ್ಲ. ಆದ್ರೆ ಈ ಸಂಸ್ಕಾರಗಳದ್ದು ಒಂದು ಇದಿದ್ರೆ, ಈ ಸಂಸ್ಕಾರಗಳ ಮೇಲೆ ಮನಸ್ಸನ್ನ ನಾವು ಏಕಾಗ್ರತೆ ಮಾಡಿದ್ರೆ ಆ ಬೀಜ ಹಿಂದಿನಂತಹ ಒಂದು ವೃಕ್ಷ ಆಗ್ಬೋದಿತ್ತು. ಅದೆಲ್ಲ ನಮಗ್ ನೆನಪು ಬರ್ತದೆ ಅಂತ ನಾನು ಎಲ್ಲೋ ಓದಿದ್ದೀನಿ ಮೇಡಮ್. ಅಂದ್ರೆ ಈ ಮನಸ್ಸನ್ನ ಏಕಾಗ್ರತೆ ಮಾಡ್ಕೋಬೇಕು. ಅದು ಹೇಳ್ತಾರಲ್ಲ, ಈ ಕರ್ಮದ ಮೂಲಕ ಸಂಪಾದನೆ ಮಾಡಿದಂತಹ ಎಲ್ಲ ಸಂಸ್ಕಾರಗಳು ನಮ್ಮಲ್ಲೇ ಅಡಗಿರ್ತದೆ. ಅವು ಯಾವ ಜನ್ಮಾಂತರದಿಂದನೂ ಬಂದಿರ್ಬೋದು, ಅದು ಅಡಗಿರ್ತದೆ. ಮರುವು ನಮ್ನ ಆಕ್ರಮಿಸ್ಕೊಂಡ್ ಬಿಟ್ಟಿರ್ತದೆ. ಪರಮಾತ್ಮನಿಗಾದ್ರೂ ಆ ಅರಿವು ಎಲ್ಲಿರ್ತದೆ? ಆ ಪರಮಾತ್ಮಂಗೆ ಯಾವ್ದು ಅಂಟಿಕೆ ಇಲ್ಲ, ಏನಿಲ್ಲ. ಪರಮಾತ್ಮ ಎಲ್ಲಾನು ಆತ ಗ್ರಹಿಸಬಲ್ಲ, ತೋರಿಸಬಲ್ಲ ಸಾಕ್ಷಾತ್ ಭಗವಂತ ಅಲ್ವಾ. ಅವನಿಗೆ ಜ್ಞಾನ ಬೋಧಿಸೋದು ಗೊತ್ತಿದೆ, ಒಳಗಡೆ ಇದನ್ನ ಮಾಡ್ಕೊಳ್ಳೋದು ಗೊತ್ತಿದೆ. ಎಲ್ಲಾ ಇದು ಜನ್ಮಗಳಿಗೆ ಆತ ಕಾರಣೀಭೂತನಾಗಿರ್ತಾನೆ. ಅವ್ನಿಗೆ ಎಲ್ಲ ಜ್ಞಾನ ಇದೆ. ಆದ್ರೆ ಅರ್ಜುನನಿಗೆ, ನಮ್ಮ ಪ್ರತಿನಿಧಿ ಅಂತ ಅರ್ಜುನನಿಗೆ ಆ ಒಂದು ಇಲ್ಲ. ಅಂದ್ರೆ ಹಲವು ಜನ್ಮಗಳಲ್ಲಿ ನಾನು ಬಂದಿದ್ದೇನೆ, ನೀನು ಬಂದಿದೀಯ, ಆದ್ರೆ ನೀನು ಮರೆವಿದೆ, ನನಗೆ ಅದೆಲ್ಲ ಒಂದು ನೆನಪಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾರೆ. ಹಾಗೆ ನಮ್ಗೆ ಅಜ್ಞಾನದಲ್ಲಿ ತೊಡ್ಕೊಂಡ್ ಬಿಟ್ಟಿರ್ತೇವೆ, ನಮ್ಗೆ ಯಾವ್ದು ಜ್ಞಾಪಕ ಇಲ್ಲ. ಅಂದ್ರೆ ಸತ್ಯನೇ ಇಲ್ಲ ಅಂತಲ್ಲ, ಅದು ಇದೆ, ಆದ್ರೆ ನಮ್ಗೆ ಗೋಚರವಾಗ್ತಾ ಇಲ್ಲ. ಎಲ್ಲ ಚೂರು ಒಂದು ಬಿಡದಂತೆ ಜ್ಞಾಪಕೊಳ್ತಾ ಬಂದ್ಬಿಟ್ರೆ ನಾವು ಖಂಡಿತವಾಗಿ ಎಲ್ಲರೂ ಹುಚ್ಚರಾಗ್ಬಿಡ್ತೀವಿ ಅನ್ಸುತ್ತೆ ನನಗೆ. ಈಗಿಂದ ನೆನಪಿಂದ ಸಣ್ಣವರಿದ್ದಾಗ ಮಾಡಿದಂತ ತಪ್ಪುಗಳೇ ಆಗಿರ್ಬೋದು, ಅದಕ್ಕೆ ಸಿಕ್ಕಾಕೊಂಡಿರುವಂತ ವ್ಯಾಮೋಹಗಳಾಗಿರೋದು ಆಗಿರ್ಬೋದು, ಅವನ್ನೆಲ್ಲ ನೋಡ್ಕೊಂಡ್ರೆ ನಮಗೆ ಸಾಕಾಗಿ ಹೋಗಿರ್ತದೆ. ಇನ್ನು ಜನ್ಮಾಂತರದ ಕರ್ಮಗಳ ಒಂದು ಸಂಕಲನವನ್ನ ನಾವು ನೆನ್ಪಿಟ್ಕೊಂಡ್ಬಿಟ್ಟಿದ್ರೆ
ಅದು ಸಾಧ್ಯ ಇಲ್ಲ ಅನ್ಸುತ್ತೆ. ಆದ್ರೆ ಅನೇಕ ಜ್ಞಾನಿಗಳು ಅವನ್ನೆಲ್ಲವನ್ನು ಒಂದು ಮನಸ್ಸನ್ನ ಏಕೀಕೃತನಾಗಿ ಮಾಡಿಕೊಂಡು ಮನಸ್ಸನ್ನ ಏಕಾಗ್ರ ಮಾಡಿಕೊಂಡು ಅದೆಲ್ಲವನ್ನು ಇಂದಿನ ಜನ್ಮದ್ದು ಅಥವಾ ಅವ್ರಿಗೆ ಯಾವ ಒಂದು ಇದು ಬೇಕೋ ಅದೆಲ್ಲ ನೆನ್ಪು ಮಾಡ್ಕೊಂಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಅಂದ್ರೆ ಸಾಕ್ಷಿ ರೂಪದಲ್ಲಿ ನಾವು ನೋಡೋಂತ ಶಕ್ತಿ ಅಂತ ಈಗ ಪಡ್ಕೊಂಡಿದ್ದೀವಿ ಈ ಜನ್ಮದ್ದು. ಅದನ್ನ ನೋಡ್ಲಿಕ್ಕೂ ಕೂಡ ಕೆಲವು ಸರಿ ಧೈರ್ಯ ಇರಬೇಕು, ಈ ತರದ ಒಂದು ಮಾನಸಿಕವಾದಂತಹ ಒಂದು ಸ್ಥೈರ್ಯನೂ ಬೇಕು ಅನ್ಸುತ್ತೆ ಮೇಡಮ್. ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಮಾಡಿದಂತಹ ಕರ್ಮಗಳಂತೂ ಎಲ್ಲಿ ಹೋಗೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ನಾವು ಅದನ್ನ ಇದು ಮಾಡ್ಬೋದು. ಆದ್ರೆ ಜ್ಞಾನದ ಮೂಲಕ ಅವನ್ನೆಲ್ಲ ಭಸ್ಮ ಮಾಡಬಹುದು ತಪ್ಪುಗಳನ್ನ ಅಂತಾರೆ. ಹೌದಾ ಮೇಡಮ್? ತತ್ವಬೋಧದಲ್ಲಿ ಓದಿದ್ರಲ್ವಾ, ಹಾ ತಿಳ್ಕೊಂಡ್ರಿ ಅಲ್ವಾ, ನಾವು ಮನನ ಮಾಡಿದ್ವಿ ಅಲ್ವಾ, ಹಾ ಜ್ಞಾನದಿಂದ ಅದನ್ನ ಭಸ್ಮ ಮಾಡಬಹುದು. ಯಾಕೆಂದ್ರೆ ಅಜ್ಞಾನದಲ್ಲಿ ಮಾಡಿದಂತಹ ಕರ್ಮಗಳು ನಾನು ಯಾವಾಗ ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ ಬಿಟ್ಟಾಕ್ಬಿಟ್ನೋ ಅವಾಗ ನಾನು ಶುದ್ಧಾತ್ಮನಿಗೆ ಯಾವ ಕರ್ಮನೂ ಇಲ್ಲ. ಅಂದ್ರೆ ಕೃಷ್ಣ ಸುಜ್ಞಾನಿ ಇವಾಗ ಅವನಿಗೆ. ಹಾ ಮೇಡಮ್. ಯಾವ ಕರ್ಮಗಳು ಕೃಷ್ಣನಿಗೆ ಇಲ್ಲ ಅದಕ್ಕೆ. ಆಮೇಲೆ ಇವಾಗ ನೀವ್ ಹೇಳಿದ್ರಿ ಹಿಂದಿನ ಜನ್ಮದ್ದು ನೆನಪಿರಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಈ ಒಂದು ನಾವು ಹಿಂದಿನ ಜನ್ಮಗಳಲ್ಲಿ ಏನು ಕರ್ಮಗಳನ್ನ ಮಾಡಿರ್ತೀವೋ ಅದು ವಾಸನಾ ಬೀಜಗಳಿರುತ್ತೆ ನೋಡಿ, ಅವುಗಳನ್ನ ತಗೊಂಡ್ಬಂದಿರ್ತೀವಿ. ಅದ್ರ ಪ್ರಕಾರವಾಗಿಯೇ ಇಲ್ಲಿ ನಡ್ಕೊಳ್ಳೋದು. ಈಗ ಇಲ್ಲಿ ತಂದಿರ್ತೀವಲ್ಲ, ಇಲ್ಲಿನೂ ಸ್ವಲ್ಪ ಸ್ವತಂತ್ರವಿರುತ್ತೆ, ನಾವು ಬದಲಾಯಿಸ್ಕೊಳ್ಳೋದು ಸಹ ಸಾಧ್ಯ ಇದೆ. ಮತ್ತೆ ನಮ್ಮ ಬಿಹೇವಿಯರ್ ಎಲ್ಲಾನು ಹಿಂದಿನ ಜನ್ಮಗಳಲ್ಲಿ ಇರುವಂತಹ ತಂದಿರುವಂತಹ ವಾಸನೆಗಳ ಪ್ರಕಾರವಾಗಿ ನಾವು ಇಲ್ಲಿ ನಡ್ಕೊಳ್ತೀವಿ ಅಂತ ಶಾಸ್ತ್ರಗಳು ಹೇಳ್ತವೆ. ನಮ್ಮ ನೈಬರ್ ಒಬ್ರು ಇದ್ರು ಮೇಡಮ್. ಅವರು ಅಯ್ಯೋ ಶ್ರೀಕೃಷ್ಣ ಪರಮಾತ್ಮನಿಗೆ ಏನ್ ಕರ್ಮ ಕಂಟ್ರು ಬಿಟ್ಕೊತ್ತಪ್ಪ, ಮೀನಾಗುಟ್ಟಿದ ಮ್ಯಾಗುಟ್ಟಿದ ಆಮೇಲೆ ಎಲ್ಲ ಇದ್ರೊಳಗೂ ಬಂದ್ಬಿಟ್ಟ. ಆ ಕೃಷ್ಣ ಪರಮಾತ್ಮಗೆ ಹಂದಿಯಾಗೆ ಹುಟ್ಬಿಟ್ಟಿದಾನಲ್ಲ ಅಂತಿದ್ರು. ಹುಟ್ಟೆ ಕರ್ಮ ಹೆಂಗ್ ತೀರ್ಸ್ಕೊಂಡ್ಬಿಟ್ಟಿದ್ದಾನೆ, ಕೃಷ್ಣ ಪರಮಾತ್ಮಂಗೆ ಬಿಟ್ಟಿಲ್ಲ, ನಾವಿನ್ ಯಾವ್ಯಾವ ಜೀವ ಜಂತುಗಳಾಗಿ ಹುಟ್ಟು ಬಂದಿದೀವಿ ಅಂತಿದ್ರು ಮೇಡಮ್ ಅವರು. ಈಗ ನೆನ್ಪಿದ್ದ ಕೃಷ್ಣ ಪರಮಾತ್ಮಗೆ ಹೋಲಿಸ್ಬಿಟ್ರು ಅಂದಾಗ ಹೇಗೆ ಮನೋಭಾವನೆಗಳು ಇರ್ತದೆ ಅಂತ. ಅದೇ ಇವಾಗ ಎಲ್ಲವನ್ನೂ ಸಹ ಪರಮಾತ್ಮನೇ, ಈ ಹಂದಿ ಆಗ್ಲಿ, ನಾಯಿ ಆಗ್ಲಿ, ಮೀನಾಗ್ಲಿ, ಎಲ್ಲವೂ ಅಂದ್ರೆ ಅವತಾರ ಅಂತ ತೆಗೆದುಕೊಂಡಾಗ ಅಲ್ಲಿ ನಾವ್ ಇವಾಗ್ಲೂ ಚಿಂತನೆ ಮಾಡಿದಾಗ ಸರ್ವಶಕ್ತನಾಗೆ ಉಳಿದಿರ್ತಾನೆ. ಈ ಸಾಧಾರಣ ಈ ಮೀನು, ಈ ಹಂದಿ ಇವೆಲ್ಲ ಅವಕ್ಕೆ ಆವರಣ ಇರುತ್ತೆ. ಅವಕ್ಕೆ ಈ ದೇಹ ನಾನು ಅನ್ನುವ ಇದ್ರಲ್ಲಿ ಅವು ವ್ಯವಹರಿಸುತ್ತವೆ. ಈ ಪರಮಾತ್ಮ ಯಾವುದೇ ಒಂದು ಉಪಾಧಿಯನ್ನು ತೆಗೆದುಕೊಂಡು ಬಂದ್ರು, ಅಂದ್ರೆ ಯಾವುದೇ ದೇಹವನ್ನು ತೆಗೆದುಕೊಂಡ್ ಬರ್ಲಿ, ಏನೇ ತೆಗೆದುಕೊಂಡು ಬಂದ್ರು ನಾನ್ ಯಾರು ಅನ್ನೋದು ಗೊತ್ತಿರತ್ತೆ. ಅಂದ್ರೆ ಈಗ ನಾನ್ ಕಲ್ತಿದ್ದ ಇವತ್ತಿಂದ ಇದ್ರೊಳಗೆ ಅಂತಂದ್ರೆ ಈ ಭಗವದ್ಗೀತೆ ಪೂರ್ಣ ತತ್ವಜ್ಞಾನಕ್ಕೆ ಅಳವಡಿಸ್ಕೊಂಡು ಅರ್ಥ ಮಾಡ್ಕೊಳ್ಳಂತ ಒಂದು ಇದನ್ನ ಕಾಣಿಸ್ತಿದೆ ನನ್ಗೆ. ಈ ಉಪನಿಷತ್ತುಗಳ ಸಾರವೇ ಇದು. ಅದಕ್ಕೆ ಇದನ್ನ ಸ್ಮೃತಿ ಅಂತ ಹೇಳೋದು. ಅವು ಶ್ರುತಿಗಳು, ಅಂದ್ರೆ ನೇರವಾಗಿ ಭಗವಂತನಿಂದ ಬಂದಿರುವಂತಹದ್ದು ಉಪನಿಷತ್ತುಗಳು, ಅಂದ್ರೆ ವೇದ ಉಪನಿಷತ್ತು. ಅದನ್ನ ನೆನಪಿಟ್ಟುಕೊಂಡು ಶ್ರೀಕೃಷ್ಣ ಆ ಜ್ಞಾನವನ್ನ ನಮಗೆ ಕೊಟ್ಟಿರೋದು ಇದು ಸ್ಮೃತಿ. ಅಂದ್ರೆ ಜ್ಞಾಪಕದಿಂದ ಇದನ್ನ ನಮಗೆ ಕೊಟ್ಟಿರುವಂತಹದ್ದು ಇದು ಸ್ಮೃತಿ. ಮುಂದಿನ ನಾವು ಇದ್ರಲ್ಲಿ AVSC ಕ್ಲಾಸ್ ಅಲ್ಲಿ ಒಂದಷ್ಟು ಇದನ್ನು ಸಹ ಚಿಂತನೆಯನ್ನ ಮಾಡ್ತೀವಿ. ಅಲ್ಲ ಮೇಡಮ್, ಈಗ ಕೃಷ್ಣ ಪರಮಾತ್ಮರು ಒಂದೇನಾದ್ರೂ ಒಂದು ಕೆಲಸ ಕರ್ಮ ಇಟ್ಟುಕೊಂಡೇ ಹುಟ್ಟಿ ಬರೋದಲ್ವಾ ಜನ್ಮ ತಾಳದವ್ರು. ಈಗ ಅವ್ರು ಹಂದಿ ಆದ್ರೂ ಸಹಿತ ಅಲ್ಲಿ ಅವ್ರಿಗೆ ಆ ಭೂಮಿ ತಾಯಿನ ತಗೊಂಡ್ ಹೋಗಿರ್ತಾನಲ್ಲ ರಾಕ್ಷಸ ನೀರೊಳಗ, ಅದಕ್ಕೆ ಅವನು ಆ ಭೂಮಿ ಒಳಗಡೆ ಹೋಗ್ಬೇಕಾಗಿರ್ತೈತಿ. ಅದಕ್ಕೋಸ್ಕರ ಅವನ ಆ ಹಂದಿ ರೂಪವನ್ನ ತಾಳಿ ಬಂದು ಆ ಭೂತಾಯಿನ ತಗೊಂಡ್ ಹೋಗ್ಬೇಕಾಗ್ತೈತಿ. ಆ ಒಂದೊಂದು ಪ್ರತಿಯ ಟೈಮಿಗೆ ಹೊಂದ್ಕೊಂಡು ಒಂದೊಂದು ಅವತಾರವನ್ನ ತಗೊಂಡ್ ಬರ್ತಾನ ಅಂತ. ಹೌದು.
ಹಾ ಅದಕ್ಕೆ ಅವ್ರಿಗೆ ನಮಗೆ ತಿಳಿದ ಏನಂತೇವಿ, ಹಂದಿಗೆ ಸಹ ಹುಟ್ಟಿ ಬಂದ ಅಂತ ನಾವು ಹೇಳ್ತೇವೆ. ಆದ್ರೆ ಅವ್ರಿಗೆ ಅದೇ ಏನಾದ್ರೂ ಒಂದು ಅವರ ಕರ್ಮ ಇದ್ದೇ ಇರುತ್ತೆ. ದೇಹವನ್ನ ಇದು ಮಾಡ್ತಾರೆ. ದೇಹನ ಅದು ಒಳಗಡೆ ಇರೋ ಆತ್ಮ. ಅವ್ನ್ ನೋಡ್ ಅದನ್ನ ಮೋತಿ ಹಿಂಗ್ ಭೂಮಿ ಒಳಗ ಹಿಂಗ್ ತೂರಿಸ್ಕೊಂಡ್ ಹೋಗಿ ಅದ್ ತಗೊಂಬರ್ಬೇಕಾಗ್ತತಿ ನೀರೊಳಗ ಸಹಿತ ಹೋದಾಗ. ಹಂಗೆ ಏನೇನೋ ಅವತಾರಗಳು. ಮತ್ತೆ ತಿಳಿಸೋಣ ಅಲ್ವಾ? ಸರಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.